ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಒಂದು ಫೀಲ್ ಗುಡ್ ಆಗಿರೋ ಒಂದು ಕಾಮಿಡಿ ಮೂವಿನ ನೋಡೋಣ. ಸ್ವಲ್ಪ ಕಾಮಿಡಿ ಅಲ್ಲ, ತುಂಬಾನೇ ಕಾಮಿಡಿ ಆಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಈ ಮೂವಿನ ನೋಡೋದಕ್ಕೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಇದೇ ತರ ಇಂಟ್ರೆಸ್ಟಿಂಗ್ ಆಗಿರೋ ಮೂವೀಸ್ ಇನ್ನಷ್ಟು ಬರ್ತಾ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಬನ್ನಿ ಇವತ್ತಿನ ಫನಿ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಒಬ್ಬ ಟೂತ್ ಪೇಸ್ಟ್ ಗೆ ಅಡ್ವರ್ಟೈಸ್ಮೆಂಟ್ ಕೊಡೋ ತರ ಈ ಅಂತ ಅಲ್ಲಿ ತೋರ್ಸ್ಕೊಂಡಿರ್ತಾನೆ. ಅಷ್ಟೆಲ್ಲ ಬಾಯ್ ತುಂಬಾಗೆ ಜಲ್ ಸುರಿತಾ ಇರುತ್ತೆ. ಅಷ್ಟೊಬ್ಬ ಅಸಿಸ್ಟೆಂಟ್ ಬಂದು ಹೇಳ್ತಾನೆ, ಮಿಸ್ಟರ್ ಶಾ ರೆಡಿ ತಾನೆ, ಟೈಮ್ ಆಗ್ತಾನೆ ಇದೆ, ಬೇಗ ಬೇಗ ಅಂದಿದ ತಕ್ಷಣ ಅವ್ನು ಕೂಡ ರೆಡಿ ರೆಡಿ ಅಂತ ಹೇಳ್ಬಿಟ್ಟು ಎದ್ ನಿಂತ್ಕೊಳ್ತಾನೆ. ಅವ್ನ್ಗೆ ಅಂತ ಭಯಂಕರವಾಗಿ ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ. ಅವ್ನಿಗೇನೊಂದು ಏಂಜಲ್ ತರ ರೆಕ್ಕೆ ಎಲ್ಲ ಇಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಸಿಕ್ಸ್ ಪ್ಯಾಕ್ ತರ ಒಂದು ಬಾಡಿಗೆ ಸೆಟ್ ಎಲ್ಲ ಮಾಡ್ತಾ ಇರ್ತಾರೆ. ಅಲ್ಲಿರೋ ಅಸಿಸ್ಟೆಂಟ್ ಹೇಳ್ತಾನೆ, ನಿಮ್ ಪಾಡಗ್ ನೀವ್ ಅದನ್ನ ಕಿತ್ತಾಕ್ ಬಿಡ್ಬೇಡಿ, ಅದು ಕೂದ್ಲಿಗೆ ಅಂಟ್ಕೊಂಡಿರುತ್ತೆ, ನೀವೇನಾದ್ರೂ ಅದನ್ನ ಕಿತ್ತಿದ್ರೆ ಆ ಜಾಗದಲ್ಲಿ ಮತ್ತೆ ಕೂದ್ಲೇ ಬರಲ್ಲ ಅಂತ ಹೇಳ್ತಾರೆ. ಏನ್ ಮ್ಯಾನ್ ಹೇಳ್ತಾ ಇದೀಯ ಅಂತ ಹೇಳ್ಬಿಟ್ಟು ಅದನ್ನ ಕಿತ್ ನೋಡಿದ್ರೆ ಕೂದಲ್ ಸಮೇತ ಕಿತ್ಕೊಂಡ್ ಬರ್ತಾ ಇರುತ್ತೆ. ಏನೋ ಇದು ಅಂತ ಹೇಳಿ ಅವ್ನಿಗೆ ಶಾಕ್ ಆಗ್ತಾನೆ. ಅಷ್ಟೇ ಅಲ್ಲ, ಅದೇ ಟೈಮಲ್ಲಿ ಅವ್ನಿಗೊಂದು ಕಾಲ್ ಬರುತ್ತೆ. ಮೊಮ್ಮನೆ ಕಾಲ್ ಮಾಡ್ತಾ ಇರೋದು ಅಂದಿದ ತಕ್ಷಣ ಇರೋರೆಲ್ಲ ಅಲರ್ಟ್ ಆಗ್ತಾರೆ. ಹೇಳ್ಬೇಕಂದ್ರೆ ಎಲ್ಲರೂ ಸಿಸಿಟಿವಿ ಕ್ಯಾಮೆರಾ ಇಂದ ಮೊಮ್ಮನ ವಾಚ್ ಮಾಡ್ತಾನೆ ಇರ್ತಾರೆ. ಇವ್ನು ಹೇಳ್ತಾನೆ, ಮೊಮ್ಮೋ ಅಷ್ಟು ಬೇಗ ಶಾಪಿಂಗ್ ಎಲ್ಲ ಮುಗಿಸ್ಬಿಟ್ಟ ಅಂದ್ರೆ ಅವಳು ಹೇಳ್ತಾಳೆ, ನಾನ್ ಶಾಪಿಂಗ್ ಮುಗಿಸಿ 1 hour ಆಯ್ತು, ನೀನೇ ವಾಶ್ರೂಮ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇದುವರೆಗೂ ಬಂದೇ ಇಲ್ಲ ಅಂದಾಗ ಅವ್ನು ಹೇಳ್ತಾನೆ, ನಾನು ಬಂದ್ಬಿಟ್ಟೆ, ಫಸ್ಟ್ ಫ್ಲೋರ್ ಅಲ್ಲಿ ಇದೀನಿ, ನೀನು ಅಲ್ಲಿಗೆ ಬಂದ್ಬಿಡು ಅಂತ ಹೇಳ್ತಾನೆ. ಅವ್ನಂಗ್ ಹೇಳಿದ್ದೆ ತಡ ಎಲ್ಲರೂ ದಡಾಬುಡ ಅಂತ ಕೆಲಸ ಮಾಡಕ್ಕೆ ಶುರು ಮಾಡ್ತಾರೆ. ಹತ್ರ ಅವ್ನಿಗೆ ಒಂದ್ 40-50 ಜನ ಕೆಲಸ ಮಾಡ್ತಾ ಇರ್ತಾರೆ ಮಾಲ್ ಅಲ್ಲಿ. ಅದ್ರಲ್ಲಿ ಮೊಮ್ಮನ ಹುಡುಗಿ ಮೇಲಿಂದ ಕೆಳಗಡೆ ಬರ್ಬೇಕು ಅಂತ ಲಿಫ್ಟ್ ಹತ್ರ ಬರ್ತಾಳೆ. ಅದನ್ನ ಕೂಡ ಬಿಸಿಯಾಗಿ ಇಡಬೇಕು ಅಂತ ತುಂಬಾ ಜನ ಅದನ್ನ ಟ್ರೈ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಹೆಂಗೋ ಲಿಫ್ಟ್ ಅಲ್ಲಿ ಹತ್ಕೊಳ್ತಾಳೆ. ಇನ್ನೇನ ಲಿಫ್ಟ್ ಕ್ಲೋಸ್ ಆಗೋ ಟೈಮ್ ಅಲ್ಲಿ ಇನ್ನೊಂದು ಹುಡುಗಿ ಬಂದು ಹತ್ತಾಳೆ. ಹುಡುಗಿ ಬೇರೆ ಯಾರು ಅಲ್ಲ, ಅವಳು ಈ ಫಿಲ್ಮ್ ಅಲ್ಲಿ ಹೀರೋಯಿನ್. ಯೂಶುವಲ್ ಆಗಿ ಇಬ್ರು ಹುಡುಗಿರು ಒಂದೇ ತರ ಡ್ರೆಸ್ ಹಾಕೊಂಡ್ರೆ ಯಾರ್ಗ ಡ್ರೆಸ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರಲ್ಲ ಒಂದು ಕಾಂಪಿಟೇಷನ್ ತರ ಬರುತ್ತಲ್ಲ. ಈಗ ಇಬ್ರು ಅದನ್ನೇ ಫೀಲ್ ಮಾಡ್ತಾ ಇರ್ತಾರೆ. ಒಬ್ಬೊಬ್ರು ಮುಖನ ತಿರ್ಸ್ಕೊಂಡ್ ನಿಂತಿರ್ತಾರೆ. ಅದ್ರಲ್ಲೂ ನಮ್ ಹೀರೋಯಿನ್ ಅನ್ಕೊಂತಾಳೆ, ದೀಪಾವಳಿ ಆಫರ್ ಬಿಟ್ರು ಅಂತ ಎಲ್ಲರೂ ಇದೇ ಡ್ರೆಸ್ ನೈಸ್ ಹಾಕೊಂಡಂಗಿದ್ದಾರೆ ಅಂತ ಮೈಂಡ್ ವಾಯ್ಸ್ ಕೊಡ್ತಾ ಇರ್ತಾಳೆ. ಇನ್ ಸ್ವಲ್ಪ ಹೊತ್ತಲ್ಲೇ ಆ ಲಿಫ್ಟ್ ಅಲ್ಲಿ ಹಂಗೆ ಓವರ್ಲೋಡ್ ಅಂತ ತೋರಿಸ್ತಾ ಇರುತ್ತೆ. ಈ ಮೊಮೋ ಅನ್ನೋಳಂಗೆ ನಮ್ ಹೀರೋಯಿನ್ ಕಡೆ ತಿರುಗ್ಬಿಟ್ಟು ಹೇಳ್ತಾಳೆ, ನೀವ್ ಲಿಫ್ಟ್ ಅಲ್ಲಿ ಹತ್ತದ್ಮೇಲೆ ಈ ತರ ತೋರಿಸ್ತಾ ಇರೋದ್ರಿ ಅಂತ ಹೇಳಿದಾಗ ಹೀರೋಯಿನ್ ಹೇಳ್ತಾಳೆ, ಅಯ್ಯೋ ಅದಕ್ಕೆಲ್ಲ ಚಾನ್ಸೇ ಇಲ್ಲ, ನಾನ್ ಡಯಟ್ ಅಲ್ಲಿ ಇದೀನಿ, ನನ್ ಬಾಡಿನ ಮೇಂಟೈನ್ ಮಾಡ್ತಾ ಇದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಮೊಮೋ ಅನ್ನೋಳು ಹೇಳ್ತಾಳೆ, ಇಲ್ವೇ ಇದಕ್ಕೂ ಮುಂಚೆ ನಾನು ಲಿಫ್ಟ್ ಅಲ್ಲಿ ಇರ್ಬೇಕಾದ್ರೆ ಹಂಗ್ ತೋರ್ಸಿಲ್ಲ ಅಂದಾಗ ಇವಳು ಹೇಳ್ತಾಳೆ, ಸರಿ ಆಯ್ತು ಒಪ್ಕೊಳ್ತೀನಿ, ನನಗಿಂತ ನೀನು ಸಣ್ಣಕ್ಕೆ ಇದೆಯಾ ಅಂತ ಒಪ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಆ ಲಿಫ್ಟ್ ಇಂದ ಹೊರಗಡೆ ಬರ್ತಾಳೆ. ಆದ್ರೂ ಅಲಾರಂ ಹೊಡ್ಕೊಳ್ತಾನೆ ಇರುತ್ತೆ. ಇವಳು ಹೇಳ್ತಾಳೆ, ನೋಡಿದ್ರ ನಾನ್ ಹೇಳದ್ನಲ್ವಾ ಲಿಫ್ಟ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ, ಅದರಿಂದ ಅಲಾರಂ ಸೌಂಡ್ ಬರ್ತಾ ಇರೋದು, ನಾನ್ ಡೈಟ್ ಅಲ್ಲಿ ಇದೀನ್ರಿ ಅಂತ ಹೇಳ್ತಾಳೆ. ಅದಾದ್ಮೇಲೆ ಮೊಮ್ಮ ಹುಡುಗಿ ಕೂಡ ಸ್ವಲ್ಪ ಲೈಟ್ ಆಗಿ ಶೇಪ್ ಔಟ್ ಆಗುತ್ತೆ. ಅವಳು ಅಲ್ಲಿಂದ ಹೊರಗಡೆ ಬರ್ತಾಳೆ. ಅದಾದ್ಮೇಲೆ ಅಲಾರಂ ಸೌಂಡ್ ನಿಂತೋಗುತ್ತೆ. ಹೀರೋಯಿನ್ ಹೇಳ್ತಾಳೆ, ಸರಿ ಅಲಾರಂ ಸೌಂಡ್ ನಿಂತೋಯ್ತು, ಬನ್ನಿ ಒಳಗಡೆ ಅಂದಾಗ ಇವಳು ಹೇಳ್ತಾಳೆ, ಇಲ್ಲ ನನಗೆ ಇನ್ನೂ ಸ್ವಲ್ಪ ಥಿಂಗ್ಸ್ ಎಲ್ಲ ತಗೊಳ್ಳೋದಿದೆ, ನಾನು ಇನ್ನೊಂದು ಲಿಫ್ಟ್ ಅಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಹೀರೋಯಿನ್ ಕೂಡ ಸರಿ ಆಯ್ತು ಅಂತ ಅದೇ ಲಿಫ್ಟ್ ಅಲ್ಲೇ ಬರ್ತಾಳೆ. ಹೇಳ್ಬೇಕಂದ್ರೆ ಮೊಮೋ ಲಿಫ್ಟ್ ಅಲ್ಲಿ ಬರ್ತಾಳೆ ಅಂತ ಸೆಟ್ ಮಾಡಿರೋದು. ಆದ್ರೆ ಈಗ ಲಿಫ್ಟ್ ಅಲ್ಲಿ ಹೀರೋಯಿನ್ ಬರ್ತಾ ಇರ್ತಾಳೆ. ಈಗ ಲಿಫ್ಟ್ ಅಲ್ಲಿ ಒಳಗಡೆ ಯಾರು ಇರಲ್ವಲ್ಲ, ಅದಕ್ಕೆ ಇಷ್ಟಕ್ಕೂ ಸೆಲ್ಫಿನ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದನ್ನು ಮೈನಾ ಹಂಗೆ ಸೊಟ್ಟಕ್ಕೆ ಇಟ್ಕೊಂಡು ಫೋಟೋ ತೆಗಿತಾ ಇರ್ತಾಳೆ. ಓವರ್ ಆಗಿ ಸೊಟ್ಟಕ್ಕೆ ಬಗ್ಸಿದ್ದಕ್ಕೆ ಈಗ ಅವ್ಳ ಡ್ರೆಸ್ ಅಲ್ಲಿ ಇರೋ ಸ್ಟಿಚ್ ಅರ್ಧೋಗ್ಬಿಡುತ್ತೆ. ಅಷ್ಟೇ ಅಲ್ಲ, 2 ಕಲ್ಲು ಬೇರೆ ಬಂದ್ ಬಿದ್ದೋಗುತ್ತೆ. ಅಯ್ಯೋ ಏನಪ್ಪಾ ಮಾಡೋದು ಅಂತ ಹೇಳ್ಬಿಟ್ಟು ಈಗ ಹೆಂಗೋ ಲಿಫ್ಟ್ ಕೂಡ ಫ್ಲೋರ್ ಗೆ ಬಂದ್ಬಿಡ್ತು. ಯಾರು ಮುಖ ನೋಡ್ಬಿಡ್ಬಾರ್ದು ಅಂತ ಹೇಳಿ ಅಲ್ಲಿರೋ ಒಂದು ಬಾಕ್ಸ್ ನ ಐತಿ ತಲೆ ಮೇಲೆ ಹಾಕೊಂಡು ಹೊರಗಡೆ ಬಂದು ನೋಡಿದ್ರೆ ಯಾರು ಇರೋದಿಲ್ಲ. ಅಪ್ಪ ಯಾರು ಇಲ್ಲ, ನನ್ ಒಳ್ಳೆ ಟೈಮ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ನೋಡ್ತಾಳೆ. ಆದ್ರೆ ಟಕ್ ಅಂತ ಕಾಲ್ ಎಡ್ವಿ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಆದ್ರೆ ಕೆಳಗಡೆ ಬಿದ್ದು ಯಾಕಪ್ಪ ನೋವಾಗಿಲ್ಲ, ಟೈಲ್ಸ್ ಮೇಲೆ ತಾನೇ ಬಿದ್ದೆ ಅಂತ ನೋಡಿದ್ರೆ ಯಾವ್ದೋ ಒಂದು ರಾಜಕುಮಾರಿನ ವೆಲ್ಕಮ್ ಮಾಡೋತ್ರ ಕಾರ್ಪೆಟ್ ಎಲ್ಲ ಹಾಕಿಟ್ಟಿರ್ತಾರೆ. ಹಂಗೆ ಲೈಟ್ ಸೆಟ್ಟಿಂಗ್ ಎಲ್ಲ ಬರ್ತಾ ಇರುತ್ತೆ. ಅಯ್ಯೋ ಬಿದ್ದಿದ್ರ ತಲೆಗೆ ಏನಾದ್ರು ಏಟ್ ತಗಲ್ಬಿಡ್ತಾ, ಕನ್ಸಿನ ಲೋಕಕ್ಕೆ ಏನಾದ್ರು ಒಟ್ಟೋದ್ನ ಅಂತ ನೋಡ್ತಾಳೆ. ಈಗ ಹಂಗೆ ಮುಂದೆ ಬರ್ತಾ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅಲ್ಲಿರೋ ಅಸಿಸ್ಟೆಂಟ್ ಹೇಳ್ತಾ ಇರ್ತಾನೆ, ಈಗ ಮೊಮ್ಮ ಹುಡುಗಿ ಬರ್ತಾಳಲ್ಲ, ಕರೆಕ್ಟ್ ಆಗಿ ಬರೋ ಟೈಮಲ್ಲಿ ನಾವು ಸಿಗ್ನಲ್ ಕೊಡ್ತೀವಿ, ನೀವ್ ಹಂಗೆ ಯಾರನ್ನ ಬಿಟ್ರಿ ಅಂತ ಇಟ್ಕೊಳ್ಳಿ, ಅದೆಲ್ಲ ಹೋಗ್ಬಿಟ್ಟ ರೋಸ್ ಪೆಟಲ್ಸ್ ಮೇಲೆ ಬೀಳುತ್ತೆ. ಆ ರೋಸ್ ಪೆಟಲ್ಸ್ ಎಲ್ಲ ಹಂಗೆ ಮೊಮೋ ಮೇಲೆ ಬೀಳುತ್ತೆ. ಬೇರೆ ಲೆವೆಲ್ ರೊಮ್ಯಾಂಟಿಕ್ ಆಗಿರುತ್ತೆ, ಯಾರು ಈ ತರ ಟ್ರೈ ಮಾಡಿರೋದಿಲ್ಲ ಅಂತ ಹೇಳ್ತಾರೆ. ಇವನ್ ಕೂಡ ಸರಿ ಆಯ್ತು, ಹೆಂಗೆ ಯಾರನ್ನ ಬಿಡೋದು ಅಂತ ಹೇಳ್ಬಿಟ್ಟು ಜಸ್ಟ್ ಅದನ್ನ ಟ್ರೈ ಮಾಡಕ್ಕೋಸ್ಕರ ಕೈ ಹಿಡ್ಕೊಳ್ತಾನಷ್ಟೇ. ಅವ್ನ್ಗೆ ಎರಿದಂಗೆ ಯಾರನ್ನ ಬಿಟ್ಬಿಡ್ತಾನೆ. ಅದು ಹೋಗ್ಬಿಟ್ಟು ಆ ರೋಸ್ ಪೆಟಲ್ಸ್ ಗೆಲ್ಲ ಚುಚ್ಕೊಂಡ್ಬಿಡುತ್ತೆ. ಹೀರೋಯಿನ್ ಮೇಲೆ ಫುಲ್ ತಾನಾಗೆ ಬೀಳಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಇವಳಿಗೇನ್ ಅರ್ಥ ಆಗ್ತಿಲ್ಲ ಇಲ್ಲಿ ಏನ್ ನಡೀತಾ ಇದೆ ಅಂತ. ಅಷ್ಟೇ ಅಲ್ಲ, ಇವಳಿಗೆ ಆ ರೋಸ್ ಪೆಟಲ್ಸ್ ಅಂದ್ರೆ ಅಲರ್ಜಿ ಅಂತ ಕಾಣಿಸುತ್ತೆ. ಅವಳಿಗೆ ಉಸಿರಾಡಕ್ಕೆ ಆಗ್ತಾ ಇಲ್ಲ. ಇನ್ನೊಂದ್ ಕಡೆ ಹೀರೋ ಕೇಳ್ತಾನೆ, ಅಯ್ಯೋ ನಾನೇನಾದ್ರು ರಾಂಗ್ ಟೈಮ್ ಅಲ್ಲಿ ಬಿಟ್ಬಿಟ್ನಾ, ಬೇಗನೆ ಯಾರನ್ನ ರಿಲೀಸ್ ಮಾಡ್ಬಿಟ್ನಾ ಅಂತ ಕೇಳಿದಾಗ ಅಸಿಸ್ಟೆಂಟ್ ಹೇಳ್ತಾನೆ, ಹೌದು ಅದೇ ಆಗಿರೋದು, ಈಗ ನೆಕ್ಸ್ಟ್ ಲೆವೆಲ್ ಗೆ ರೆಡಿ ಆಗ್ಬೇಕು, ಬೇಗ ಬಾ ಅಂತ ಕರೀತಾನೆ. ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈ ಕಡೆ ನೋಡಿದ್ರೆ ಹೀರೋಯಿನ್ ಗೆ ಉಸಿರಾಡಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಇರೋರೆಲ್ಲ ಬಂದ್ ಹಂಗೆ ರೌಂಡ್ ಅಪ್ ಮಾಡ್ಬಿಟ್ರು. ಫುಲ್ ಆಗಿ ಸೆಟಪ್ ಮಾಡಿಟ್ಟಿರ್ತಾರಲ್ವಾ, ಎಲ್ಲರೂ ಬಂದ್ ರೌಂಡ್ ಅಪ್ ಮಾಡಿದ ತಕ್ಷಣ ಇವಳು ಹಂಗೆ ಕಿರ್ಚ್ಕೊಳ್ತಾ ಇರ್ತಾಳೆ, ದಯವಿಟ್ಟು ನನ್ನ ಬಿಟ್ಬಿಡಿ, ಯಾರೋ ನೀವಲ್ಲ, ಯಾಕೋ ಬಂದ್ ನನ್ನ ಈ ತರ ರೌಂಡ್ ಅಪ್ ಮಾಡ್ತಾ ಇದ್ದೀರಾ, ನನ್ಗಿದಂದ್ರೆ ಅಲರ್ಜಿ, ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ಕಿರ್ಚ್ಕೊಳ್ತಾ ಇರ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಆಕ್ಚುಲಿ ಇವ್ರು ಏನ್ ಸೆಟಪ್ ಮಾಡಿರ್ತಾರೆ ಅಂದ್ರೆ, ಇವ್ನಿಗೆ ಇಲ್ಲಿಂದ ಹಾರ್ಕೊಂಡೋಗಿ ಅವಳ ಮುಂದೆ ಲ್ಯಾಂಡ್ ಆಗಿ ಹಂಗೆ ಪ್ರಪೋಸ್ ಮಾಡ್ಬೇಕು ಅಂತ. ಆದ್ರೆ ಲಾಸ್ಟ್ ಫೈನಲ್ ಮೂಮೆಂಟ್ ಅವ್ನಿಗೆ ಭಯ ಆಗ್ಬಿಟ್ಟಿರುತ್ತೆ. ಅಸಿಸ್ಟೆಂಟ್ ಟೈನ್ ಹಿಡ್ಕೊಂಡು ಹೇಳ್ತಾ ಇರ್ತಾನೆ, ಅಯ್ಯೋ ನನ್ ಕೈಲಾಗಲ್ಲ, ನನಗ್ ತುಂಬಾ ಭಯ ಆಗ್ತಾ ಇದೆ, ಇದು ಬೇಡ ಬೇರೆ ಏನಾದ್ರು ಪ್ಲಾನ್ ಮಾಡಿ ಅಂತ ಕೇಳ್ತಾನೆ. ಆದ್ರೆ ಅವನು ಲಾಸ್ಟ್ ಮೂಮೆಂಟ್ ಅಲ್ಲಿ ಏನ್ ಮಾಡಕ್ಕಾಗುತ್ತೆ, ನೀವು ಇದನ್ನ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಟೈರನ್ನೇ ಕಟ್ ಮಾಡಿ ಬಿಟ್ಬಿಡ್ತಾರೆ. ಅವನಂಗೆ ಹಾರ್ಕೊಂಡು ಹೋಗ್ತಾನೆ. ಅವನೆಲ್ಲಿ ಏಂಜಲ್ ತರ ಹಾರ್ಕೊಂಡು ಹೋಗ್ತಾ ಇರ್ತಾನೆ. ಕಪ್ಪೆಗೆ ರೆಕ್ಕೆ ಇಟ್ಟಂಗೆ ಹಾರ್ಕೊಂಡು ಹೋಗ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಇವನ್ನ ಹ್ಯಾಂಡಲ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಹಗ್ಗನ್ ಹೇಳ್ಕೊಂಡು ನಿಂತಿರ್ತಾರಲ್ಲ, ಅದ್ರಲ್ಲಿ ಒಬ್ಬನ್ಗೆ ಟೈ ಕಾಲ್ಗೆ ಸಿಕ್ಕಾಕೊಂಡು ಕೆಳಗಡೆ ಜಾರಿ ಬಿದ್ದಿದ್ರಿಂದ ಲೂಸ್ ಆಗಿ ಬಿಟ್ಬಿಡ್ತಾರೆ. ಇವ್ನು ಹಂಗೆ ಕೆಳಗಡೆ ಬೀಳಕ್ ಕೊಟ್ಟೋಗ್ತಾನೆ. ಅದಕ್ಕೆ ಸಪೋರ್ಟಿವ್ ಆಗಿ ನಮ್ ಹೀರೋನ್ ಹಿಡ್ಕೋಬೇಕು ಅಂತ ನೋಡ್ತಾನೆ. ಅದ್ರಲ್ಲಿ ಡ್ರೆಸ್ ಅರ್ಧೋಗ್ಬಿಡುತ್ತೆ. ಇವಳಿಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ, ಅವಮಾನ ಮೇಲೆ ಅವಮಾನ ಆಗ್ತಿದೆ ಅಂತ
ಹೇಳ್ಬಿಟ್ಟು ಇಲ್ಲಿ ಹೀರೋ ನೋಡಿದ್ರೆ ಹೋಗಿದ್ ಸ್ಪೀಡ್ಗೆ ಹಂಗೆ ರಿಟರ್ನ್ ಬರ್ತಾ ಇರ್ತಾನೆ. ಇವಳಿಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಅವ್ನ್ ಹಿಡ್ಕೊಂಡು ಎಳಿತೀನಿ ಅಂತ ಹೇಳ್ಬಿಟ್ಟು ಅವ್ನಿಗೆ ಒಂದು 6 ಪ್ಯಾಕ್ಸ್ ತರ ಸೆಟ್ ಮಾಡಿ ಇಟ್ಟಿರ್ತಾರಲ್ಲ ಅದನ್ನ ಇಟ್ಕೊಂಡು ಎಳೆದ್ ಬಿಡ್ತಾರೆ. ಕೂದಲು ಸಮೇತ ಕಿತ್ಕೊಂಡ್ ಬರುತ್ತೆ. ಇವ್ನು ಒಂದ್ ಕಡೆ ನೋವಲ್ಲಿ ಕಿಚ್ಕೊಳ್ತಾನೆ. ಅವಳ ಹತ್ರ ಫೋರ್ಸ್ ಆಗಿ ಅದನ್ನ ಕಿತ್ತಿದ ಸ್ಪೀಡ್ಗೆ ಅವ್ನು ಹಿಂದ್ಗಡೆ ಹೋಗ್ಬಿಟ್ಟು ಹಿಂದ್ಗಡೆ ಒಂದ್ ಸೆಟಪ್ ಮಾಡಿ ಇಟ್ಟಿದ್ದಾರೆ. ಇವ್ನ್ ಬಾಣ ಬಿಟ್ಟಿರ್ತಾನಲ್ಲ ಅದಲ್ಲೇ ಚಿಚ್ಕೊಂಡಿರೋದು ಹೋಗ್ಬಿಟ್ಟು ಹಂಗೆ ಅವ್ನ್ ಬ್ಯಾಕ್ ಅಲ್ಲೇ ಸೆಟ್ಲ್ ಆಗ್ಬಿಡುತ್ತೆ. ಅಷ್ಟೇ ಇವ್ನಿಗೆ ಉಸಿರು ಪಸರೇ ಇಲ್ಲ. ಅದಾದ್ಮೇಲೆ ಆ ಬಾಣ ಸಮೇತ ಎತ್ಕೊಂಡೋಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ತಾರೆ. ಅದಾದ್ಮೇಲೆ ಅವ್ನಿಗೆ ಬ್ಯಾಂಡೇಜ್ ಎಲ್ಲ ಹಾಕ್ಬಿಟ್ಟು ಹಂಗೆ ಬಾರ್ಲ್ ಮಲ್ಗಿಸಿರ್ತಾರೆ. ಅವನು ಕಪ್ಪೆ ತರ ಮಲ್ಗಿರ್ತಾನೆ. ಈಗ ಜಾಗಕ್ಕೊಬ್ಬ ಬರ್ತಾನೆ. ಮೋಸ್ಟ್ಲಿ ಫ್ರೆಂಡೇ ಅಂತ ಕಾಣಿಸುತ್ತೆ. ಬಂದವನು ಡಿಕ್ಕಿಯಲ್ಲಿ ಒಂದ್ ಏಟ್ನ ಹಾಕ್ತಾನೆ. ಇವ್ನ್ಗಂತೂ ನೋವಲ್ಲ. ಅಯ್ಯೋ ನೀನೇನು ಕೈಲಿ ಬಂದೆ ಅಂದಾಗ ಇವ್ನು ಹೇಳ್ತಾನೆ ನನ್ನ ಹತ್ರ ತಗೊಂಡಿರೋ ದುಡ್ಡು ಕೊಡ್ಬೇಕಲ್ಲ, ಯಾವಾಗ ಕೊಡ್ತೀಯಲ್ಲ ನಿಮ್ಮಮ್ಮಗೆ ಹೇಳ, ಏನ್ ನಿನ್ ಕತೆ ಇದೆಲ್ಲ ನಿಮ್ಮಮ್ಮ ಗೊತ್ತಾ ಅಂತ ಕೇಳಿದ್ರೆ ಅವ್ನು ಹೇಳ್ತಾನೆ ನಮ್ಮಮ್ಮಗೆ ಏನು ಗೊತ್ತಿಲ್ಲ, ದಯವಿಟ್ಟು ನನ್ನ ಬಿಟ್ಬಿಡು, ಆ ದುಡ್ಡನ್ನ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಅವ್ರಮ್ಮ ಕಾಲ್ ಮಾಡ್ತಾ ಇರ್ತಾರೆ. ಇದೋ ನಿಮ್ಮಮ್ಮ ಕಾಲ್ ಮಾಡ್ತಿದ್ದಾರೆ ನೋಡು ಎಲ್ಲ ಹೇಳ ಅಂದಾಗ ಇವ್ನು ಸೈಲೆಂಟ್ ಆಗಿ ಇರೋ ಅಂತ ಹೇಳ್ತಾನೆ. ಇವನು ಫೋನ್ ತಗೊಂಡು ಹೊರಗಡೆ ಹೊಟ್ಟೋಗ್ತಾನೆ. ಅದೇ ಟೈಮಲ್ಲಿ ಲಿಫ್ಟ್ ಇಂದ ಒಂದು ಹುಡುಗಿ ಮುಖನೆಲ್ಲ ಮುಚ್ಚಿಟ್ಕೊಂಡು ಬರ್ತಾ ಇರ್ತಾಳೆ. ಬಂದಿದ್ ಫೋರ್ಸ್ಗೆ ಅವ್ನಿಗೆ ಡಿಕ್ಕಿನ ಹೊಡಿತಾಳೆ. ಆದ್ರೆ ಸಾರಿ ಕೂಡ ಕೇಳಲ್ಲ. ಸ್ಟ್ರೇಟ್ ಆಗಿ ಎಲ್ಲೋಗ್ತಾಳೆ ಅಂತ ನೋಡಿದ್ರೆ ನಮ್ ಹೀರೋ ಇರೋ ರೂಮ್ಗೆ ಬರೋದು. ಅಲ್ಲಿ ನಮ್ ಹೀರೋ ನೋಡಿದ್ರೆ ಕಪ್ಪೆ ತರ ಮಲ್ಕೊಳ್ಳೋದು ಅಲ್ಲದೆ ಫೋನಲ್ಲಿ ಗೇಮ್ ಆಡ್ತಾ ಇರ್ತಾನೆ. ಅದ್ರಲ್ಲೂ ಬ್ಯಾಕ್ ಅಲ್ಲಿ ನವ್ವೆ ಆಗ್ತಾ ಇದೆಯೋ ಗಿಚ್ಕೋಬೇಕು ಅಂತ ಅಲ್ಲಿರೋ ಒಂದು ಹೂವನ ಎತ್ಕೊಂಡು ಗಿಚ್ಕೊಳ್ತಾ ಇರ್ತಾನೆ. ಈಗ ಡೋರ್ ಓಪನ್ ಮಾಡಿ ಸೌಂಡ್ ಬಂದಿದ ತಕ್ಷಣ ಈಗ ಅವ್ನ ಫ್ರೆಂಡ್ ಒಬ್ಬ ಹೋದ ಅಲ್ವಾ, ಅವನೇ ಬಂದಿರೋದು ಅಂತ ಅನ್ಕೊಂಡು ಮರ್ಯಾದೆಗೆ ದುಡ್ಡು ಬೇಕು ಅಂದ್ರೆ ನನಗ್ ಸ್ವಲ್ಪ ಗೀಚ್ ಬಿಡು, ನಂಗೆ ನವ್ವೆ ಆಗ್ತಾ ಇದೆ, ನನ್ ಕೈಲಿ ಆಗ್ತಾ ಇಲ್ಲ ಅಂದಾಗ ಇವಳು ಹೇಳ್ತಾಳೆ ನಾನ್ ದುಡ್ಗೋಸ್ಕರನೇ ಬಂದಿರೋದು ಅಂತ ಇವ್ನ್ಗೆ ಹೆಂಗ್ ಗೊತ್ತಾಯ್ತು, ಹಿಂಗ್ ಕೇಳ್ತಾ ಇದ್ದಾನಲ್ವಾ ಅಂತ ಹೇಳ್ಬಿಟ್ಟು ಅವ್ನ್ ಹೇಳ್ತಾನೆ ಗೀಚ್ತೀಯಾ ಇಲ್ವಾ, ನಿನ್ಗೆ ದುಡ್ಡೇನು ಕೊಡಕ್ ಆಗಲ್ಲ ಆಮೇಲೆ ಅಂದಾಗ ಇವಳು ಹೇಳ್ತಾಳೆ ಸರಿ ಆಯ್ತು ಬಿಡು, ದುಡ್ಡು ಬರುತ್ತೆ ಅಂದ್ರೆ ಏನಾದ್ರು ಮಾಡ್ಬೇಕಲ್ವಾ ಅಂತ ಅವಳು ಅದನ್ನ ತಗೊಂಡಾಗೆ ಗೀಚ್ತಾ ಇರ್ತಾಳೆ. ಇವ್ನ್ ಬೇರೆ ಡೈರೆಕ್ಷನ್ಸ್ ಕೊಡ್ತಾ ಇರ್ತಾನೆ. ಆ ಲೆಫ್ಟ್ ಅಲ್ಲಿ ಸ್ವಲ್ಪ ಕೆಳಗಡೆ ಸ್ವಲ್ಪ ಮೇಲೆ ಅಂತ. ಇವಳಿಗೆ ಒಂದ್ ಸ್ಟೇಜ್ಗೆ ಟೆನ್ಷನ್ ಆಗ್ಬಿಡತ್ತೆ. ಹತ್ರ ಓದೋಳು ಮುಖದ ಮೇಲೆ ಹಾಕಿರೋ ಬಟ್ಟೆನ ತೆಗಿತಾಳೆ. ಅಷ್ಟೇ ಇವ್ನು ಅವಳ ಮುಖನ ನೋಡಿದ ತಕ್ಷಣ ಭಯ ಪಟ್ಕೊಂಡು ಹಂಗೆ ಇದ್ದು ಬಿದ್ದು ಕೆಳಗಡೆ ಬಿದ್ದೋಗ್ತಾನೆ. ಇವಳು ಬೇರೆ ಯಾರು ಅಲ್ಲ ನಮ್ ಹೀರೋಯಿನ್. ಅವಳು ಹೇಳ್ತಾಳೆ ರೋಸ್ ಪೆಟಲ್ಸ್ ಅಲ್ಲಿ ಸ್ನಾನ ಮಾಡಿಸ್ತೀನಿ, ಏನೋ ರೊಮ್ಯಾಂಟಿಕ್ ಆಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಈ ತರ ಮಾಡ್ಬಿಟ್ರಲ್ವೋ, ನಮ್ಮ ಅಮ್ಮಗೆ ನನ್ನ ಐಡೆಂಟಿಟಿ ಗೊತ್ತಾಗ್ತಾ ಇಲ್ಲ ಅಂತ ಅವಳ ಐಡೆಂಟಿಟಿ ಕಾರ್ಡ್ ಎಲ್ಲ ತೋರಿಸ್ತಾಳೆ. ಇವ್ನು ಹೇಳ್ತಾನೆ ಅಯ್ಯೋ ನೀನ್ ಇಲ್ಲಿಗೂ ಬಂದ್ಬಿಟ್ಟು ಅಂದಾಗ ಅವಳು ಹೇಳ್ತಾಳೆ ಹೌದು ಬರ್ದೇ ಇರ್ತೀನ, ಮತ್ತೆ ಆ ಡ್ರೆಸ್ ನ ಇಷ್ಟಪಟ್ಟು ತಗೊಂಡೆ, ಆ ಡ್ರೆಸ್ಗಾಗಿರೋ ದುಡ್ಡು 5500 ರೂಪಾಯಿ ಅಷ್ಟೇ ಅಲ್ಲ, ಮೆಡಿಕಲ್ ಬಿಲ್ಸ್ ಎಲ್ಲ ಕೂಡ ಸೇರಿಸಿ ತಗೊಂಡೋಗೋಣ ಅಂತ ಬಂದಿದ್ದೀನಿ, ಎತ್ತಿತ್ತು ಕಾಸೆತ್ತು ಅಂದಾಗ ಇವ್ನು ಹೇಳ್ತಾನೆ ಓ ನೀನ್ ಆ ರೂಟ್ ಅಲ್ಲಿ ಬರ್ತಾ ಇದೀಯಾ, ಹಂಗಾದ್ರೆ ಫಸ್ಟ್ ನೀನ್ 2 ಲಕ್ಷ ಎತ್ತಿಡು, ಅದಾದ್ಮೇಲೆ ಅದ್ರಲ್ಲಿ ನಿನ್ಗೆ 5500 ಕೊಡಕ್ ಆಗತ್ತಾ ಅಂತ ನಾನು ನೋಡ್ತೀನಿ ಅಂತಾನೆ. ಅಷ್ಟೆಲ್ಲ ಟೆನ್ಷನ್ ಆದವ್ನು ಹೇಳ್ತಾನೆ ನಿನ್ನೆ ಮಾಡಿರೋ ಸೆಟಪ್ಗೆ ಎಷ್ಟು ಖರ್ಚಾಯ್ತು ಗೊತ್ತಾ, ನಾನು ಎಷ್ಟು ಎಫರ್ಟ್ಸ್ ಹಾಕ್ದೆ ಗೊತ್ತಾ ಅಂದಾಗ ಇವಳು ಹೇಳ್ತಾಳೆ ಹೇ ಸಾಕ್ ನಿಲ್ಸು, ಈಗ ಫಸ್ಟ್ ಆಫ್ ಆಲ್ ಬೇಬಿ ಸಿಟರ್ ನ ಕರಿಬೇಕಾ ಅಥವಾ ಸೆಕ್ಯೂರಿಟಿನ ಕರಿಬೇಕಾ, 2 ರೆಕ್ಕೆ ತಗ್ಲಾಕಿದ ತಕ್ಷಣ ದೊಡ್ಡ ಏಂಜಲ್ ಅಂತ ಫೀಲ್ ಆಗ್ಬಿಟ್ಟು ಹಾರ್ಕೊಂಡ್ ಬಂದೆ ಅಲ್ವಾ, ಇವಾಗ ಅನ್ಭವಿಸ್ತಾ ಇದೀಯಾ, ಚೆನ್ನಾಗ್ ನೋಡು ನೀನ್ ಹಾಕೊಂಡಿರೋ ಡೈಪರ್ ನ ನೋಡು, ಇದೇ ನಿನಗ್ ಸೂಟ್ ಆಗೋದು, ಈ ತರ ಬೇಬಿ ಡೈಪರ್ ಹಾಕೊಂಡ್ ಸುತ್ತವನ್ಗೆ ಪ್ರಪೋಸಲ್ ಬೇರೆ ಕೇಡ ಅಂತ ಹೇಳ್ಬಿಟ್ಟು ಕೇಳ್ತಾಳ. ಇವ್ ನಂಗೆ ಟೆನ್ಷನ್ ಆಗ್ಬಿಡ್ತಾನೆ, ಇದು ಬೇಬಿ ಡೈಪರ್ ಅಲ್ಲ ಅಡಲ್ಟ್ ಡೈಪರ್ ಅಂತ ಹೇಳ್ತಾನೆ. ಓ ನಿಮ್ಮಮ್ಮ ಗೊತ್ತಾ ನೀನ್ ಬೇಬಿ ಡೈಪರ್ ಇಂದ ಅಡಲ್ಟ್ ಡೈಪರ್ ಚೇಂಜ್ ಆಗ್ಬಿಟ್ಟೆ ಅಂತ ಮಮ್ಮ ಬಾಯ್ ಅಂತ ಹೇಳ್ತಾಳೆ. ಅದನ್ನ ಕೇಳಿಸ್ಕೊಂಡು ಅವ್ನಿಗೆ ಟೆನ್ಷನ್ ಆಗ್ಬಿಡುತ್ತೆ. ಹಂಗ ಅನ್ಬೇಡ ನನ್ನ ಹಂಗ ಅನ್ಬೇಡ ಅಂತ ಇದ್ರೆ ಇವಳು ಇರೋ ಒಂದು ಹೂವನ್ನ ತೋರ್ಸ್ಬಿಟ್ಟು ಮಮ್ಮ ಬಾಯ್ ಡೈಪರ್ ಬಾಯ್ ಅಂತ ಗೇಲಿ ಮಾಡ್ತಾ ಇರ್ತಾಳೆ. ಅದನ್ನೆಲ್ಲ ಕೇಳಿಸ್ಕೊಂಡು ಅವನಿಗೆ ಟೆನ್ಷನ್ ಆಗ್ಬಿಟ್ಟು ಅಲ್ಲಿರೋ ಬಟ್ಟೆನೆಲ್ಲ ಹಾಕೊಂಡು ಹೋಗ್ಬೇಕು ಅಂತ ನೋಡ್ತಾನೆ. ಆದ್ರೂ ಹೀರೋಯಿನ್ ಬಿಡೋ ತರ ಇಲ್ಲ, ಹಿಂದ್ಗಡೆನೆ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ತಲೆ ಮೇಲೆ ಒಂದ್ ಏಟ್ ಹಾಕ್ಬಿಟ್ಟು ಮಮ್ಮ ಬಾಯ್ ಅಂತ ಇದ್ರೆ ಇವ್ರು ಅಂತಾನೆ ನಾನು ಎಷ್ಟತಿ ಹೇಳೋದು ಹಂಗ್ ಕರಿಬೇಡ ಅಂತ, ನಿನಗ್ ಕೊಡಕ್ಕೆ ದುಡ್ಡೆಲ್ಲ ಇಲ್ಲ ಅಂತಲ್ಲ ಅರ್ಥ, ನಾನ್ ಕೊಡಬಾರ್ದು ಅಂತ, ನೋಡು ನನ್ನ ಹತ್ರ ಪ್ಲಾಟಿನಂ ಕಾರ್ಡ್ ಇದೆ ಗೋಲ್ಡ್ ಕಾರ್ಡ್ ಇದೆ ಅಂತ ಹೇಳ್ಬಿಟ್ಟೆಲ್ಲ ತೋರಿಸ್ತಾನೆ, ಆದ್ರೆ ನಿನ್ಗೇನು ಕೊಡಲ್ಲ ಅಂತ ಹೇಳ್ತಾನೆ. ಆದ್ರೆ ನಮ್ ಹೀರೋಯಿನ್ ನೋಡಿದ್ರೆ ಅವನ ಹತ್ರ ಜಗಳ ಮಾಡೋ ತರ ಕೈ ಎಲ್ಲ ಮುರಿತಾ ಇರ್ತಾಳೆ. ಇದನ್ನ ನೋಡ್ತಾನೆ ಅಂತಾನೆ ಏನು ಹೊಡಿಯಕ್ ಬರ್ತೀಯಾ ಅಂತ ಹೇಳಿದ್ರೆ ಇಲ್ಲ ಕಿತ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವ್ನ ಕೈಲಿರೋ ಪರ್ಸ್ನ ಕಿತ್ಕೊಳಕ್ ನೋಡ್ತಾಳೆ. ಇವ್ರಿಬ್ರು ನೋಡಿದ್ರೆ ಒಳ್ಳೆ ಚಿಕ್ಕ ಮಕ್ಳ ತರ ಜಗಳ ಮಾಡ್ಕೊಳ್ತಾ ಇರ್ತಾರೆ. ಆದ್ರೆ ನಮ್ ಹೀರೋಯಿನ್ ಕಡಿಮೆ ಅಲ್ಲ, ಅಲ್ಲಿ ಪೇಷನ್ಸ್ ಗೆ ಅಂತ ಯೂಸ್ ಮಾಡೋ ಇಕ್ವಿಪ್ಮೆಂಟ್ಸ್ ನೆಲ್ಲ ಎತ್ಕೊಂಡು ಅವಳನ್ನ ಅಟ್ಯಾಕ್ ಮಾಡ್ಬೇಕು ಅಂತ ನೋಡ್ತಾನೆ. ಆದ್ರೆ ಟಕ್ ಅಂತ ಹಿಡ್ಕೊಂಡು ಅವಳು ಪರ್ಸ್ ನ ಬಿಡ್ತಾನೆ ಇಲ್ಲ. ಇಬ್ರು ಜಗಳ ಮಾಡ್ತಾ ಇರ್ಬೇಕಾದ್ರೆ ಪರ್ಸ್ ಬೇರೆ ಅಷ್ಟು ದೂರ ಹೋಗಿ ಬಿದ್ದೋಗುತ್ತೆ. ಆ ಪರ್ಸ್ ನ ಕಿತ್ಕೊಳ್ಳಕ್ಕೆ ಅಂತ ಹೇಳ್ಬಿಟ್ಟು ಇಬ್ರು ಓದೋರು ಸರಿಯಾಗಿ ಜಗಳ ಮಾಡ್ತಾ ಇರ್ತಾರೆ. ಆದ್ರೆ ಒಂದ್ ಸ್ಟೇಜ್ ಗೆ ನಮ್ ಹೀರೋ ಬ್ಯಾಕ್ ಅಲ್ಲೇ ಓದಿತಾಳ್ ನೋಡಿ, ಅವ್ನ್ ಬಿದ್ದಿದ್ ಫೋರ್ಸ್ ಗೆ ಅವ್ನ ಕೈಯಲ್ಲಿರೋ ಪರ್ಸ್ ಬೇರೆ ಕಿಟಕಿಯಿಂದ ಹೊರಗಡೆ ಬಿದ್ದೋಗುತ್ತೆ. ಅದು ಸ್ಟ್ರೇಟ್ ಆಗಿ ಕೆಳಗಡೆ ಇರೋ ಡಸ್ಟ್ ಬಿನ್ ಅಲ್ಲಿ ಬಿದ್ದೋಗುತ್ತೆ. ಇದನ್ನ ನೋಡಿದ ತಕ್ಷಣ ನಮ್ ಹೀರೋಯಿನ್ ಹಂಗೆ ಒಂದು ಜಂಪ್ ಹಾಕೊಂಡ್ ಎಲ್ಲೋಯ್ತು ಅಂತ ಹುಡುಕ್ತಾ ಇರ್ತಾಳೆ. ಆದ್ರೆ ನಮ್ ಹೀರೋ ನಿನ್ನ ಬಿಟ್ರೆ ತಾನೆ ಅಂತ ಹೇಳ್ಬಿಟ್ಟು ಅವಳನ್ನ ಎಳಿಬೇಕು ಅಂತ ನೋಡ್ತಾನೆ. ಆದ್ರೆ ಅಷ್ಟ್ರಲ್ಲಿ ಇವ್ನ ಹಾಕೊಂಡಿರೋ ಕೋಟು ನಮ್ ಹೀರೋಯಿನ್ ಬಟ್ಟೆಗಿರೋ ಉಕ್ಕಿಗೆ ಸಿಕ್ಕಾಕೊಂಡ್ಬಿಡತ್ತೆ. ಅಷ್ಟೇ ಇಬ್ರು ಹಂಗೆ ಅಂಟ್ಕೊಂಡಿರ್ತಾರೆ. ಅವನಂತೂ ಬಿಡ್ತಾನೆ ಇಲ್ಲ. ನಮ್ ಹೀರೋಯಿನ್ ಬಿಡೋ ಅಂತ ಬೇರೆ ಕೇಳ್ತಾ ಇರ್ತಾಳೆ. ಇವ್ರ ಈ ತರ ಪೊಸಿಷನ್ ಅಲ್ಲಿ ಇರೋದನ್ನ ಒಂದ್ ಹುಡುಗಿ ಹಂಗೆ ನೋಡ್ಬಿಡ್ತಾಳೆ. ಈ ಹುಡುಗಿ ಬೇರೆ ಯಾರು ಅಲ್ಲ ನಮ್ ಹೀರೋ ಅವ್ರ ಗರ್ಲ್ ಫ್ರೆಂಡ್. ಅಂದ್ರೆ ಇದಕ್ಕೂ ಮುಂಚೆ ಮೋಮೋ ಅಂತ ಹುಡುಗಿ ನೋಡಿದ್ವಲ್ಲ ಆ ಹುಡುಗಿನೇ. ಅವಳಿಗಂತೂ ಫುಲ್ ಶಾಕ್ ಆಗ್ಬಿಡುತ್ತೆ. ಅದಾದ್ಮೇಲೆ 3 ಜನ ಕುತ್ಕೊಂಡ್ ಮಾತಾಡ್ಬೇಕಾದ್ರೆ ಏನ್ ನಡೀತು ಅಂತ ಗೊತ್ತಾಗೋದು. ಇವರೆಲ್ಲ ಈ ತರ ಸೀರಿಯಸ್ ಆಗಿ ಮಾತಾಡ್ತಾ ಇದ್ರೆ ನಮ್ ಹೀರೋಯಿನ್ ಮಾತ್ರ ಸ್ಟ್ರಾ ಒಂದ್ ಹಾಕೊಂಡು ಡೊರು ಅಂತ ಹೇಳ್ಕೊಂಡು ಕುಡಿತಾ ಇರ್ತಾಳೆ. ಆ ಸೌಂಡ್ ಗೆ ಹೀರೋ ಟೆನ್ಷನ್ ಆಗ್ತಾ ಇರುತ್ತೆ. ಕಣ್ಣಲ್ಲೇ ಸಿಗ್ನಲ್ ಮಾಡ್ತಾನೆ ಅಯ್ಯೋ ನಿನ್ನ ಇದ್ದೋಗೆ ಫಸ್ಟ್ ಇಲ್ಲಿಂದ ಅಂತ. ಆದ್ರೆ ಹೀರೋಯಿನ್ ನಾನ್ ಹೋಗಲ್ಲ, ದುಡ್ಡು ಕೊಡೋವರೆಗೂ ನಾನ್ ಹೋಗಲ್ಲ ಅಂತ ಹೇಳ್ತಾಳೆ. ಅವ್ನ್ಗೆ ಇನ್ನೂ ಟೆನ್ಷನ್ ಆಗ್ಬಿಡುತ್ತೆ. ನೀನ್ ದುಡ್ಡು ಕೊಡದೆ ನಾನು ಎಲ್ಲೂ ಹೋಗ್ಬಿಡಲ್ಲ, ಫಸ್ಟ್ ಇಲ್ಲಿಂದ ಹೋಗು ಅಂತ ಅವಳು ನಂಗೆ ಆಚೆ ತಳ್ಬೇಕು ಅಂತ ನೋಡ್ತಾನೆ. ಇದನ್ನ ನೋಡ್ಬಿಟ್ಟು ಮೋಮು ಹೇಳ್ತಾಳೆ ಆ ದುಡ್ಡನ್ನ ನಾನ್ ಸೆಟಲ್ ಮಾಡ್ತೀನಿ ಅಂತ. ಹೀರೋಗಂಗೆ ಟೆನ್ಷನ್ ಆಗ್ಬಿಡುತ್ತೆ. ಏಯ್ ಮೋಮು ನೀನೇನಕ್ ದುಡ್ಡು ಕೊಡ್ತೀಯ, ಅದೆಲ್ಲ ಕೊಡ್ಬೇಡ ಅಂತ ಇವಳು ಮಾತಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋನ್ಗೆ ಟೆನ್ಷನ್ ಆಗ್ಬಿಟ್ಟು ಅವ್ನ್ಗೆ ಹಾಕಿರೋ ಬ್ಯಾಂಡೇಜ್ ನ ಕಿತ್ತಿ ಬಿಸಾಕ್ಬಿಟ್ಟು ಫಸ್ಟ್ ಹೋಗಿ ಅದನ್ನ ಎತ್ಕೊ ಹೋಗು ಅಂತ ಹೇಳಿ ನಮ್ ಹೀರೋನ ಕಳಿಸ್ಬಿಡ್ತಾಳೆ. ನಮ್ ಹೀರೋ ಕೂಡ ನೋವಲ್ ಅದನ್ನ ಎತ್ಕೊಳಕ್ ಹೋಗೋ ಟೈಮಲ್ಲೇ ಇವಳು ಟ್ರಾನ್ಸಾಕ್ಷನ್ ನ ಕಂಪ್ಲೀಟ್ ಮಾಡ್ಬೇಕು ಅಂತ ಫೋನ್ ಕರೆಕ್ಟ್ ಆಗಿ ತೋರ್ಸ್ಕೊಂಡು ನಿಂತಿರ್ತಾಳೆ. ಆದ್ರೆ ನೆಟ್ವರ್ಕ್ ಸರಿಯಾಗಿ
ಸರಿಯಾಗಿ ಸಿಗ್ತಾ ಇಲ್ಲ, ಅಯ್ಯೋ ಈ ನೆಟ್ವರ್ಕ್ ಎಲ್ಲೋಯ್ತು ಅಂತ ಹೇಳ್ಬಿಟ್ಟು ಅವಳು ನೆಟ್ವರ್ಕ್ ಹುಡ್ಕೊಂಡು ಹೋಗೋ ಟೈಮಲ್ಲೇ ಇಲ್ಲಿ ನಮ್ ಹೀರೋ ಮತ್ತೆ ಮೋಮೋ ಅನ್ನೋ ಹುಡುಗಿ ಮಾತಾಡ್ತಾರೆ. ಮೋಮೋ ಹೇಳ್ತಾಳೆ, ನಾನು ಈ ಬೀಚಿಂಗ್ ಬಂದಿದ್ 3 ತಿಂಗಳಿಂದ ನೀನೇ ನನ್ನ ನೋಡ್ಕೊಂಡಿದ್ದು, ತುಂಬಾನೇ ಚೆನ್ನಾಗಿ ನೋಡ್ಕೊಂಡಿದ್ಯಾ, ಆದ್ರೆ ಯಾವಾಗ ನೀನ್ ನನ್ನ ಇಂಪ್ರೆಸ್ ಮಾಡ್ಬೇಕು ಅಂತ ರೆಕ್ಕೆನೆಲ್ಲ ಇಟ್ಕೊಂಡು ಹಾರ್ಕೊಂಡ್ ಬಂದು ಅವಾಗೆ ನನ್ಗೆ ಅರ್ಥ ಆಗೋಯ್ತು ನೀನ್ ಇನ್ನು ಸ್ಕೂಲ್ ಬಾಯ್ ಅಂತ, ನನ್ಗೂ ನಿನ್ಗೂ ಸೆಟ್ಟೆ ಆಗಲ್ಲ ಅಂತ ಹೇಳ್ಬಿಡ್ತಾಳೆ. ಇದೇ ಟೈಮಲ್ಲಿ ಆ ಕಡೆ ನಮ್ ಹೀರೋಯಿನ್ಗೆ ನೆಟ್ವರ್ಕ್ ಸಿಕ್ತೇನೋ ಅಮೌಂಟ್ ಟ್ರಾನ್ಸಾಕ್ಷನ್ ಆಗೋಯ್ತು. ಇವಳು ಖುಷಿಯಲ್ಲ, ಏ ಜಾಲಿ ಜಾಲಿ ಅಮೌಂಟ್ ಟ್ರಾನ್ಸಾಕ್ಷನ್ ಆಗೋಯ್ತು ಅಂತಂದ್ರೆ ಇಲ್ಲಿ ಹೀರೋ ಅಂತೂ ಟೆನ್ಷನ್ ಆಗ್ಬಿಟ್ಟಿರ್ತಾನೆ. ಅವನ ಹತ್ರ ಕಣ್ಣಲ್ಲೇ ಗುರಾಯಿಸ್ಕೊಂಡು ನೋಡಿದ್ರನ್ನ ನೋಡ್ಬಿಟ್ಟು, ಏನಪ್ಪಾ ಏನಾದ್ರು ಪ್ರಾಬ್ಲಮ್, ನನಗೆ ಅಮೌಂಟ್ ಬಂದ್ಬಿಡ್ತು, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವಳು ಸೈಲೆಂಟ್ ಆಗಿ ಅಲ್ಲಿಂದ ಹೋಗ್ತಾಳೆ. ಆದ್ರೆ ಇವ್ರು ಇಬ್ರು ತರ ಡಿಸ್ಕಸ್ ಮಾಡ್ತಾ ಇರೋ ಟೈಮಲ್ಲೇ ಅವಳು ಶಾಲ್ ನಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾಳೇನೋ, ಅದಕ್ಕೋಸ್ಕರ ಅದನ್ನ ಎತ್ಕೊಳ್ಳಕ್ಕೆ ನೈಸಾಗಿ ಬಂದು ಅದನ್ನ ಎತ್ಕೊಳ್ತಾ ಇರ್ತಾಳೆ. ಆದ್ರೆ ನಮ್ ಹೀರೋ ಹಂಗೆ ನಿಂತ್ಕೊಂಡಿರೋ ಫೋಸ್ಗೆ ಕಣ್ಣಲ್ಲಿ ನೀರ್ ಬೇರೆ ಬರ್ತಾ ಇರುತ್ತೆ, ಅವ್ನ ಕೈಲಿ ಮಾತಾಡಕ್ ಬೇರೆ ಆಗ್ತಾ ಇಲ್ಲ. ಇವಳನ್ನ ನೋಡಿದ್ರೆ ಇನ್ನೂ ಟೆನ್ಷನ್ ಆಗ್ತಾ ಇರುತ್ತೆ. ಇವನ್ ಪಡೋ ಕೋಪನ ನೋಡಿದ್ರೆ ಕೈಗೆ ಸಿಕ್ಕಿದ್ರೆ ಚಟ್ನಿ ಮಾಡ್ಬಿಡ್ತಾನೇನೋ, ಆದ್ರೆ ಪಾಪ ದುಃಖದಲ್ಲಿ ಅವ್ನಿಗೆ ಮಾತು ಕೂಡ ಬರ್ತಾ ಇಲ್ಲ. ಕಣ್ಣಲ್ಲೇ ಗುರಾಯಿಸ್ಕೊಂಡು ನೋಡಿದವನು ಮರ್ಯಾದೆಗಿಲ್ಲಿದ್ದ ಒಟ್ಟೋಗೋನ ತರನೇ ಸಿಗ್ನಲ್ ಕೊಡ್ತಾನೆ. ಅವಳು ಕೂಡ ಆ ಶಾಲ್ ಸಿಕ್ಕಿದ್ರೆ ಸಾಕಂತ ಹೇಳ್ಬಿಟ್ಟು ನೈಸಾಗಿ ಅದನ್ನ ಹೇಳ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಅದಾದ್ಮೇಲೆ ಮೊಮ್ಮ ಕೂಡ ಹೇಳ್ತಾಳೆ, 3 ಮಂತ್ಸ್ ಇಂದ ನಾನು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್, ಇದಕ್ ಮೇಲೆ ನನಗೆ ಕಾಲ್ ಮಾಡ್ಬಿಡ್ಬೇಡ, ನನ್ನ ಮೀಟ್ ಮಾಡ್ಬಿಡ್ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಹೀರೋಗಂತೂ ತುಂಬಾನೇ ಅವಮಾನ ಆಗ್ಬಿಡುತ್ತೆ. ಅಷ್ಟೇ ಅಲ್ಲ, ಇವಾಗ್ಲೇ ಅವ್ನಿಗೊಂದು ಪರ್ಸ್ ನೆಪ್ಕ ಬರೋದು, ಅಯ್ಯೋ ನನ್ ಪರ್ಸ್ ಏನಾಯ್ತು ಅಂತ ಹೇಳ್ಬಿಟ್ಟು ಕೆಳಗಡೆ ಗ್ರೌಂಡ್ ಫ್ಲೋರ್ ಗೆ ಬಂದು ನೋಡಿದ್ರೆ ಆಲ್ರೆಡಿ ಕಸನೆಲ್ಲ ತುಂಬಸಕ್ಕೆ ಎಲ್ಲ ಪ್ಯಾಕ್ ಮಾಡಿ ಇಡ್ತಾ ಇರ್ತಾರೆ. ಇವ್ನು ನೋಡಿದ್ರೆ ಅಯ್ಯೋ ನನ್ ಪರ್ಸ್ ಹೋಯ್ತೆ ಅಂತ ಹೇಳ್ಬಿಟ್ಟು ಹಂಗೆ ಡಸ್ಟ್ಬಿನ್ ಅಲ್ಲಿ ಬಿದ್ದು ಹುಡುಕ್ತಾ ಇರ್ತಾನೆ. ಅದ್ರಲ್ಲಿ ಯಾವ್ದೋ ಒಂದು ಗೊಂಬೆ ನೆಸ್ತಿದಾರೇನೋ, ಆ ಗೊಂಬೆ ಅಂತೂ ತುಂಬಾನೇ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಆದ್ರೆ ಪಾಪ ಸಿಕ್ಕಿಲ್ಲ ಲಾಸ್ಟ್ ವರ್ಗೆ ಇವ್ನಿಗೆ ಪರ್ಸು. ಹಂಗೆ ಪಾಕಲ್ ಕುತ್ಕೊಂಡು ಅಳ್ತಾ ಇರ್ತಾನೆ, ದೇವ್ರೆ ನನ್ಗೆ ಯಾಕೆ ಈ ತರ ಒಂದು ಕಷ್ಟ, ಇದಕ್ ಮೇಲೆ ನನ್ಗೆ ಕಷ್ಟ ಕೊಡಕ್ ಆಗತ್ತಾ ಅಂತ ಹೇಳಿದ್ರೆ ಆಗತ್ತೆ ಭಕ್ತ ಅಂತ ಹೇಳ್ಬಿಟ್ಟು ಅದೇ ಟೈಮ್ ಅಲ್ಲಿ ಆ ಗಾರ್ಡನ್ ಗೆ ಸ್ಪ್ರೇ ಮಾಡಕ್ಕೆ ನೀರ್ ತರ ಇಟ್ಟಿರ್ತಾರಲ್ಲ ಅದೆಲ್ಲ ಬಂದು ಅವ್ರ ಮೇಲೆ ಬೀಳುತ್ತೆ. ಅಯ್ಯೋ ದೇವ್ರೆ ನೀವ್ ಕೂಡ ನನ್ಗೆ ಈ ತರ ಒಂದು ಗತಿನ ತರ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಓ ಅಂತ ಹತ್ಕೊಂಡ್ ಕೂತಿರ್ತಾನೆ. ಅದಾದ್ಮೇಲೆ ಸ್ವಲ್ಪ ದಿನಗಳ ನಂತರ ತೋರಿಸ್ತಾರೆ, ಹೀರೋ ಮೇಲೆ ಒಂದ್ 5 ರೂಪಾಯಿ ಬಂದು ಬೀಳತ್ತೆ. ಎತ್ತಿ ನೋಡ್ದವ್ನ ಅಷ್ಟೇ ಟೆನ್ಷನ್ ಆಗ್ಬಿಡ್ತಾನೆ, ನಾನ್ ಭಿಕ್ಷೆ ಎತ್ತೋನ್ ಅಲ್ವೋ ಅಂತ ಹೇಳ್ಬಿಟ್ಟು ಕಿರ್ಚ್ಬಿಟ್ಟು ಆ ಕಾಯಿನ್ ಹಂಗೆ ಎತ್ತಿ ಬಿಸಾಕ್ತಾನೆ. ನೋಡಿ ಆ ಕಡೆ ನಮ್ ಹೀರೋಯಿನ್ ನಡ್ಕೊಂಡು ಹೋಗ್ತಾ ಇರ್ತಾಳೆ, ಅವಳ ಮೇಲೆ ಹೋಗ ಕಾಯಿನ್ ಬೀಳುತ್ತೆ. ಯಾವನವನು ದಮ್ಮಿದ್ರೆ ಮುಂದ್ಗಡೆ ಬಂದ್ ಮಾತಾಡೋ, ಹಿಂದ್ಗಡೆಯಿಂದ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ನೋಡ್ತಾಳೆ. ನೋಡಿದ್ರೆ 5 ರೂಪೀಸ್ ಕಾಯಿನ್, ಅದನ್ನ ಕೂಡ ಬಿಡಕ್ ಮನ್ಸಿಲ್ಲ. ಅಯ್ಯೋ ದೇವ್ರು ಕೊಟ್ಟಿದ್ದನ್ ಯಾಕೆ ಬೇಡ ಅನ್ಬೇಕು ಅಂತ ಅದನ್ನು ಎತ್ತಿಟ್ಕೊಳ್ತಾರೆ. ಆದ್ರೆ ಇದನ್ನ ನೋಡಿ ನಮ್ ಹೀರೋಗೆ ಟೆನ್ಷನ್ ಆಗ್ಬಿಟ್ಟು, ಏಯ್ ನಿನ್ನ ನಾನ್ ಬಿಡಲ್ಲ ಅಂತ ಹೇಳ್ಬಿಟ್ಟು ಅವಳನ್ನ ಹೊಡಿಬೇಕು ಅಂತ ಅಲ್ಲಿಂದ ಓಡಿಸ್ಕೊಂಡ್ ಬರಕ್ ನೋಡ್ತಾನೆ. ಆದ್ರೆ ಮೇನ್ ರೋಡ್ ಅಂತ ಕೂಡ ನೋಡಿಲ್ಲ. ಅವ್ನ್ ಬಂದಿದ್ ಫೋರ್ಸ್ಗೆ ಅದೇ ಫೋರ್ಸ್ ಅಲ್ಲಿ ಒಂದ್ ಕಾರ್ ಬಂದ್ ಅವನಿಗೆ ಡಿಕ್ಕಿ ಹೊಡಿಯುತ್ತೆ. ಆದ್ರೂ ಬಿಡೋ ತರ ಇಲ್ಲ, ಆಪೋಸಿಟ್ ಇಂದ ಇನ್ನೊಂದ್ ಕಾರ್ ಬಂದು ಡಿಕ್ಕಿ ಹೊಡಿಯುತ್ತೆ. ಏನೋ ಇದು ಇವ್ನಿಗೆ ಬಂದಿರೋ ಗತಿ ಅಂತ ನೋಡಿದ್ರೆ ಅಲ್ಲಿಂದ ಎದ್ದೇಳ್ಬೇಕು ಅಂತ ಟ್ರೈ ಮಾಡಿದ್ರೆ ಕಾರ್ ಅವ್ನ್ ಬೇರೆ ಆ ಡೋರ್ ನ ಓಪನ್ ಮಾಡ್ತಾನೆ. ಅದಕ್ ಮತ್ತೆ ಡಿಕ್ಕಿ ಹೊಡ್ಕೊಂಡು ಕೆಳಗಡೆ ಬೀಳ್ತಾನೆ. ಆದ್ರೂ ನಿನ್ನ ಬಿಡಲ್ಲ ಕಣೆ, ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಮ್ ಹೀರೋನ್ ಹತ್ರ ಬರಕ್ಕೆ ನೋಡ್ತಾನೆ. ಅದೇ ಟೈಮ್ ಒಂದ್ ಚಿಕ್ಕ ಹುಡುಗಿ ಒಂದ್ ಸೈಕಲ್ ಎತ್ಕೊಂಡ್ ಒಂದ್ ಕಾಲ್ ಮೇಲೆ ಹತ್ತಿಸ್ಬಿಡ್ತಾಳೆ. ಅಷ್ಟೇ ಇವನು ಅಯ್ಯೋ ಹೋಗ್ರೋ ನಿಮ್ಮ ಅಂತ ಹೇಳ್ಬಿಟ್ಟು ಕೆಳಗಡೆ ಬಿದ್ಬಿಟ್ಟು ನೋವಲ್ಲಿ ಅಳ್ತಾ ಇರ್ತಾನೆ. ಅದನ್ನ ನೋಡ್ಬಿಟ್ಟು ಹಂಗೆ ಜನ ಎಲ್ಲ ರೌಂಡ್ ಅಪ್ ಮಾಡ್ಬಿಟ್ರು. ಅದ್ರಲ್ಲಿ 5 ರೂಪೀಸ್ ಹಾಕಿರ್ತಾನಲ್ಲ ಅವನು ಬರ್ತಾನೆ. ಏನೋ ಆ 5 ರೂಪೀಸ್ಗೋಸ್ಕರ ನೀನ್ ಇಷ್ಟೆಲ್ಲ ಆರ್ಭಟ ಮಾಡ್ತಾ ಇದೀಯಾ, ಬೇಡ ಅಂದಿದ್ರೆ ನನ್ಗೆ ವಾಪಸ್ ಕೊಟ್ಟಿರ್ಬೋದಲ್ವೋ ಅಂತ ಹೇಳಿದಾಗ ನಮ್ ಹೀರೋಯಿನ್ ಏನೋ ಒಳ್ಳೆ ಹುಡುಗಿ ತರ ಹೋಗ್ಬಿಟ್ಟು ಅವನನ್ನ ಮಾತಾಡ್ಸಕ್ ನೋಡ್ತಾಳೆ. ಅವಳಿಗೆ ಇನ್ನೂ ಗೊತ್ತಾಗಿಲ್ಲ ಇದು ಹೀರೋ ಅಂತ ಹೇಳ್ಬಿಟ್ಟು ಹತ್ರ ಹೋಗಿ ಅವ್ನಿಗೆ ಹೆಲ್ಪ್ ಮಾಡ್ಬೇಕು ಅಂತ ನೋಡಿದ್ರೆ ಪಕ್ಕದಲ್ಲಿರೋ ಒಂದ್ ವಯಸ್ಸಾದವ್ರು ಹೇಳ್ತಾರೆ, ಅಯ್ಯೋ ಈ ತರ ಭಿಕ್ಷಕರ ಹತ್ರ ಎಲ್ಲ ಹೋಗ್ಬಾರ್ದಮ್ಮ, ಅವರೆಲ್ಲ ನಮ್ಮನ್ನ ಟ್ರ್ಯಾಪ್ ಮಾಡಕ್ಕೆ ಟ್ರೈ ಮಾಡೋದು ಅಂತ ಹೇಳ್ತಾಳೆ. ಅಯ್ಯೋ ಹೌದಾ ತಾತ ಅಂತ ಹೇಳ್ಬಿಟ್ಟು ಅವಳಂಗೆ ಬ್ಯಾಕ್ ಹೋಗ್ಬೇಕು ಅಂತ ನೋಡಿದ್ರೆ ನಮ್ ಹೀರೋ ಬೇರೆ ನಮ್ ಹೀರೋಯಿನ್ ಕಾಲ್ನ ಹಿಡ್ಕೊಂಡ್ಬಿಡ್ತಾನೆ. ಅಷ್ಟೇ ಅಲ್ಲಿ ಇರೋರೆಲ್ಲ ಹಂಗೆ ಎದ್ದು ಬಿದ್ದು ಓಡೋಟೋಗ್ತಾರೆ. ಇವಳಂತ ಅಯ್ಯೋ ನನ್ನ ಬಿಟ್ಬಿಡು, ನನ್ನ ಕಾಪಾಡಿ ಕಾಪಾಡಿ ಅಂತ ಕಿರ್ಚ್ಕೊಳ್ತಾಳೆ. ಅವ್ನು ಹೇಳ್ತಾನೆ, ಈ ನಾನೇ ಕರೆಕ್ಟಾಗಿ ಕಂಡ್ಬಿಟ್ಟು ನೋಡು ಅಂದ್ರೆ ಇವಳಿಗೆ ಇನ್ನೂ ಗೊತ್ತಾಗ್ತಾ ಇಲ್ಲ, ಯಾರು ನನ್ನ ಹೆಸರೇನಕ್ಕೋ ಹೇಳ್ತಾ ಇದ್ದೆ ನೀನು ಅಂತ ಹೇಳ್ಬಿಟ್ಟು ಆಮೇಲೆ ಒತ್ತಿ ನೋಡಿದ್ರೆ ಅದು ನಮ್ ಹೀರೋ. ಅಯ್ಯೋ ಏನ್ ಈ ತರ ಇದಾನೆ ಅಂತ ಹೇಳ್ಬಿಟ್ಟು ಇವಳೆ ಪಾಪ ಅಂತ ಅವ್ರ ಮನೆಗೆ ಕರ್ಕೊಂಡ್ಬಂದು ನೂಡಲ್ಸ್ ಎಲ್ಲ ಮಾಡ್ಕೊಟ್ಬಿಟ್ಟು ಕೇಳ್ತಾಳೀಗ, ಏ ಹೌದು ನೀನ್ ಯಾಕೋ ಮನೆಗೆ ಹೋಗ್ದೆ ಈ ತರ ಸುತ್ತಾ ಇದ್ಯಾ, ಏನೋ ಆಯ್ತು ನಿನ್ಗೆ ಅಂದಾಗ ಈಗ ತಾನೆ ಅವ್ನ ಪ್ರಾಬ್ಲಮ್ ನ ಹೇಳ್ತಾನೆ. ಹೇಳ್ಬೇಕಂದ್ರೆ ನಮ್ ಹೀರೋಗೆ ಒಂದು ಡಿಸಾರ್ಡರ್ ಇರುತ್ತೆ. ಅವನಿಗೆ 3 ನಂಬರ್ ಮೇಲೆ ಯಾವ್ದೇ ಒಂದು ನಂಬರ್ ನ ನೆನ್ಪಿಟ್ಕೊಳಕ್ ಆಗಲ್ಲ, ಎಲ್ಲದನ್ನು ಮರ್ತೋಗ್ತಾನಂತೆ. ಅದಕ್ಕೋಸ್ಕರ ಅವ್ನ ಪರ್ಸ್ ಅಲ್ಲಿರೋ ಒಂದು ಚಿಕ್ಕ ಬುಕ್ ಅಲ್ಲಿ ಅವ್ರ ಮನೆ ಓಪನ್ ಮಾಡಕ್ಕಿರೋ ಪಾಸ್ವರ್ಡ್ ಮತ್ತೆ ಅವ್ನ ಕಾರ್ಡ್ ಅಲ್ಲಿರೋ ಪಾಸ್ವರ್ಡ್ಸ್ ಅದೆಲ್ಲದನ್ನು ಬರ್ದಿಟ್ಟಿರ್ತಾನೆ. ಅವಾಗ ಪರ್ಸ್ ಕೂಡ ಕಳ್ದೋಯ್ತಲ್ವಾ, ಸೊ ಅದನ್ನೆಲ್ಲ ಮರ್ತೋಗಿರ್ತಾನೆ. ಆಕ್ಚುಲಿ ಏನಾಗಿರುತ್ತೆ ಅಂದ್ರೆ ಅವತ್ತನ ಹಾಸ್ಪಿಟಲ್ ಇಂದ ಹೋಗ್ಬೇಕಾದ್ರೆ ಮನೆಗೆ ಹೋಗಿರ್ತಾನೆ. ಆದ್ರೆ 3 ನಂಬರ್ ಮೇಲೆ ಅವ್ನಿಗೆ ಪಾಸ್ವರ್ಡ್ ಹಾಕಕ್ ಆಗಲ್ವಲ್ಲ, ನನ್ನ ಮನೆ ಪಾಸ್ವರ್ಡ್ ಮರ್ತೋದ್ನಲ್ಲ ಅಂತ ಹೇಳ್ಬಿಟ್ಟು ಪಾಪ ಅಳ್ತಾ ಇರ್ತಾನೆ. ಅದಾದ್ಮೇಲೆ ಅವ್ನಿಗೆ ತಲೆ ಬಿಸಿ ಹತ್ಬಿಟ್ಟು ಈ ತರ ಮೆಂಟಲ್ ತರ ಬೀದಿ ಸುತ್ತಾ ಇದೀನಿ ಅಂತ ಹೇಳ್ಬಿಟ್ಟು ಅವ್ನಿಗಾಗಿರೋ ಕಷ್ಟನೆಲ್ಲ ಹೇಳ್ಕೊಳ್ತಾನೆ. ಇವಾಗ ನನ್ಗೆ ಹೋಗೋದು ಕೂಡ ಮನೆ ಇಲ್ಲ ಅಂತ ಹೇಳ್ಬಿಟ್ಟು ಅಳ್ಕೊಂಡಿದ್ದವನು ಟಕ್ಕಂತ ನಮ್ ಹೀರೋಯಿನ್ ಕಡೆ ತಿರುಗ್ಬಿಟ್ಟು, ಆದ್ರೆ ಇವಾಗ ನನ್ಗೇನು ಪ್ರಾಬ್ಲಮ್ ಇಲ್ಲ, ನಿನ್ ಮನೆ ಇದೆ ಅಲ್ಲ, ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ. ಅಷ್ಟೇ ನಮ್ ಹೀರೋಯಿನ್ಗೆ ಟೆನ್ಷನ್ ಆಗ್ಬಿಟ್ಟು ತರ ಅಂತ ಅವ್ನ್ ಕಾಲ್ ಹಿಡ್ಕೊಂಡು ಹೇಳ್ಕೊಂಡೋಗಿ ಆಚೆ ಹಾಕ್ಬೇಕು ಅಂತ ನೋಡ್ತಾಳೆ. ಆದ್ರೆ ನಮ್ ಹೀರೋ ನಾನ್ ಹೋಗಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಬಾಗಲ್ನ ಗಟ್ಟಿಗೆ ಇಟ್ಕೊಂಡಿರ್ತಾನೆ. ಇವಳಂತೂ ಎಳ್ದು ನೋಡಿದಳು ಒಂದ್ ಸ್ಟೇಜ್ಗೆ ಟಯರ್ಡೇ ಆಗ್ಬಿಡ್ತಾಳೆ. ಸರಿ ಆಯ್ತು ಇವತ್ತು ಒಂದು ನೈಟ್ ಇಲ್ಲಿ ಸ್ಟೇ ಮಾಡ್ಬೋದು, ಅದಾದ್ಮೇಲೆ ಹೋಗು ಅಂತ ಹೇಳ್ಬಿಟ್ಟು ಅವಳ ನೈಟ್ ಡ್ರೆಸ್ ನ ಕೂಡ ಕೊಟ್ಟಿರ್ತಾಳೆ. ಅವ್ನು ಕೂಡ ಅವಳ ಡ್ರೆಸ್ ನ ಹಾಕೊಂಡಂಗೆ ಮಲಗಿರ್ತಾನೆ. ಅಪ್ಪಡಿ ಎಷ್ಟು ದಿನ ಆಯ್ತು ಇತ್ರ ಮಲ್ಕೊಂಡಂತ ಹೇಳ್ಬಿಟ್ಟು ಬೆಡ್ ಮೇಲೆ ಮಲಗಿರ್ಬೇಕಾದ್ರೆ ಒಂದ್ ದೊಡ್ಡ ಬೊಂಬೆ ಇರುತ್ತೆ. ಆ ಬೊಂಬೆನ ನೋಡಿ ಇವ್ನ ಏನ್ ಅನ್ಕೊಂಡ ಅಂತ ಗೊತ್ತಿಲ್ಲ. ಹೀರೋಯಿನ್ ತರ ಅದನ್ನ ನೆನ್ಸ್ಕೊಂಡು, ಅಯ್ಯ ನಿನ್ನಿಂದಾನೆ ನನ್ ಲೈಫ್ ಎಲ್ಲ ಹಾಳಾಯ್ತು, ನನ್ ಗರ್ಲ್ ಫ್ರೆಂಡ್ ಹೋದ್ಲು, ನನ್ ಮಾಡಿರೋ ಪ್ಲಾನ್ ಎಲ್ಲ ಹೋಯ್ತು ಅಂತ ಹೇಳ್ಬಿಟ್ಟು ಹಂಗೆ ಅದನ್ನ ಸರಿಯಾಗಿ ಹೊಡಿತಾ ಇರ್ತಾನೆ. ಅಷ್ಟೇ ಅಲ್ಲ ಅಲ್ಲಿರೋ ಒಂದು ಚಿಕ್ಕ ಪಿಲ್ಲೋನ ಎತ್ತಿ ಬ್ಯಾಕ್ ಅಲ್ಲಿ ಇಟ್ಕೊಂಡು ಅಪ್ಪಾಡಿ ಹುಣ್ಣುಗ್ ಇವಾಗ ಸ್ವಲ್ಪ ಮೆತ್ತಕ್ಕಿದೆ ಅಂತ ಫೀಲ್ ಆಗ್ತಾ ಇರ್ತಾನೆ. ಆದ್ರೆ ಅದೇ ಟೈಮಲ್ಲಿ ನಮ್ ಹೀರೋಯಿನ್ ಆ ಕಡೆ ಹೋಗ್ತಾಳೆ. ಇದನ್ನ ನೋಡ್ಬಿಡ್ತಾಳೆ, ಓಡ್ ಬಂದೋಳು ಅದನ್ನ ಟಕ್ ಅಂತ ಕಿತ್ಕೊಂಡು ಹೇಳ್ತಾಳೆ, ಅಯ್ಯೋ ಪಾಪಿ ಇದು ನನ್ ಸ್ಕೂಲ್ ಫಸ್ಟ್ ಪ್ರೈಸ್ ಬಂದಿದ್ದಕ್ಕೆ ನಾನು
ಫಸ್ಟ್ ಕೊಟ್ಟಿರೋ ಗಿಫ್ಟ್ ಇದನ್ನ ಈ ತರ ಇಟ್ಕೊಂಡು ಹಾಳು ಮಾಡ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಬೈತಾ ಇರ್ಬೇಕಾದ್ರೆ ಅವ್ನು ಹೇಳ್ತಾನೆ, ಅಯ್ಯೋ ನಾನ್ ಇದಕ್ ಮುಂಚೆ ತಾನೆ ಅದ್ರಲ್ಲಿ ಫಾಟ್ ಮಾಡ್ದೆ, ನೀನೇನ್ ಅದನ್ನ ವಾಸನೆ ನೋಡ್ತಾ ಇದ್ಯಾ ಅಂದ ತಕ್ಷಣ ಇವಳಿಗೆ ಇನ್ನಷ್ಟು ಕೋಪ ಬಂದ್ಬಿಡುತ್ತೆ. ಸರಿಯಾಗಿ ಹೊಡಿತಾಳೆ. ಅಲ್ಲಿರೋ ಒಂದು ತಲ್ದಿಮಲ್ಲೇ ಅವ್ನ್ ಗೇಟ್ ಬೀಳುತ್ತೆ. ಅವಳು ಹೇಳ್ತಾಳೆ, ನಾನ್ ತುಂಬಾ ಒಳ್ಳೆಯವಳು ಅಂತ ಹೇಳಿ ನಿನ್ನ ಒಂದಿನ ಇರ್ಲಿ ಅಂತ ಬಿಟ್ಟಿದ್ದಕ್ಕೆ ನಿನ್ ಬುದ್ಧಿನೇ ನೀನ್ ತೋರಿಸ್ತಿಯಲ್ಲ ಅಂತ ಹೇಳ್ಬಿಟ್ಟು ಸರಿಯಾಗಿ ಹೊಡಿತಾಳೆ. ಆದ್ರೆ ನಮ್ ಹೀರೋ ಸರಿ ಸರಿ ಆಯ್ತು ಬಾಯ್ ಮುಚ್ಚು ಅಂತ ಹೇಳ್ಬಿಟ್ಟು ಅವಳ ಮುಖ ಮೇಲೆ ಒಂದು ಬೆಡ್ಶೀಟ್ ನ ಹಾಕ್ಬಿಟ್ಟು ಅಸಾಲ್ಟ್ ಆಗಿ ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ಅವನು ಬರೀ ಒಂದಿನ ಸ್ಟೇ ಮಾಡ್ತೀನಿ ಅಂತ ತಾನೆ ಹೇಳಿದ್ದು, ಆದ್ರೆ 10 ದಿನ ಆಗ್ಬಿಟ್ಟಿರುತ್ತೆ. ಹೀರೋಯಿನ್ ಮನೇಲೆ ಟೆಂಟ್ ಹಾಕ್ಬಿಟ್ಟಿರ್ತಾನೆ. ನಮ್ ಹೀರೋಯಿನ್ ಯಾವ್ದೋ ಒಂದು ಸೂಪರ್ ಮಾರ್ಕೆಟ್ ಗೆ ಕರ್ಕೊಂಡು ಹೋಗಿರ್ತಾಳೆ. ಅಲ್ಲಿ ನೋಡಿದ್ರೆ ಅಲ್ಲಿರೋ ತರಕಾರಿಗೆಲ್ಲ ಇರೋ ಜನ ಎಲ್ಲ ಕಿತ್ಲಾಡ್ಕೊಂತಾ ಇರ್ತಾರೆ. ಇದನ್ನ ನೋಡ್ಬಿಟ್ಟು ಇವ್ನ್ಗೆ ಒಂಥರ ಹೊಸದಾಗ ಅನ್ಸ್ತಾ ಇರುತ್ತೆ. ಇವ್ನ್ ಸ್ವಲ್ಪ ರಿಚ್ ಬಾಯ್ ಅಲ್ವಾ, ಇದನ್ನೆಲ್ಲ ನೋಡ್ಬಿಟ್ಟು ಇದೇನಿದು ಈ ತರ ತರಕಾರಿನ ತಗೊಳ್ಳೋದಕ್ಕೆ ಯಾಕೆಲ್ಲರೂ ಗುಂಪಾಗಿ ಹೋಗಿ ತಳ್ಳಾಡ್ತಾ ಇದ್ದೀರಾ ಅಂತ ಹೇಳಿ ನೋಡ್ತಾ ಇರ್ತಾನೆ. ಅಷ್ಟೇ ಅಲ್ಲ ಮೈಂಡ್ ವಾಯ್ಸ್ ಅಂತ ಅನ್ಕೊಂಡು ಯಾಕೆ ಈ ತರ ಹಂದಿಗಳ ತರ ಹೋಗ್ಬಿಟ್ಟು ಆ ತರಕಾರಿಗೆ ಕಿತ್ಲಾಡ್ಕೊಂತಾ ಇದಾರೆ ಅಂತ ಜೋರಾಗೆ ಹೇಳ್ಬಿಡ್ತಾನೆ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಅಲ್ಲಿರೋರೆಲ್ಲ ಹಂಗೆ ಗುಂಪಾಗಿ ನಮ್ ಹೀರೋನ ನೋಡ್ತಾರೆ. ಅವ್ನ್ಗೆ ಇವಾಗ ಅರ್ಥ ಆಗೋದು, ಅಯ್ಯೋ ಮೈಂಡ್ ವಾಯ್ಸ್ ಅನ್ಕೊಂಡ್ ಜೋರಾಗಿ ಹೇಳ್ಬಿಟ್ನ ಅಂತ. ಹಂಗೆ ಪಕ್ಕದಲ್ಲಿ ತಿರುಗಿ ನೋಡ್ದೋನ ತಾತ ಇರ್ತಾರೆ. ಏನ್ ತಾತ ಎಲ್ಲಾರು ನಿಂಗ್ ಅಂದ್ಬಿಟ್ಟೆ, ಆತರ ಎಲ್ಲ ಹೇಳ್ಬಾರ್ದು ಅಂತ ಹೇಳ್ದಾಗ ತಾತ ಹೇಳ್ತಾನೆ, ನಾನೆಲ್ಲೋ ಹೇಳ್ದೆ ನೀನೇ ತರನೋ ಹೇಳಿದ್ದು ಅಂತ. ಸರಿ ಸರಿ ಅಂತದ್ ನಾನು ಏನ್ ಹೇಳ್ಬಿಟ್ಟೆ ಅಂತ ಹೇಳ್ಬಿಟ್ಟು ಹಂಗೆ ತಿರುಗಿ ನೋಡ್ತಾನೆ. ನೋಡಿ ಅಲ್ಲಿಂದ ಒಂದ್ ಎಲೆಕೋಸ್ ಹಂಗಿ ಅವ್ನ್ ಕಡೆನೆ ಬರ್ತಾ ಇರುತ್ತೆ. ಅದನ್ನ ಹೆಂಗೋ ಮಿಸ್ ಮಾಡ್ಕೊಂಡ್ಬಿಟ್ಟ. ನನ್ಗೂ ಕುಂಫು ಕರಾಟೆ ಎಲ್ಲ ಬರುತ್ತೆ ಅಂತಂದವನು ಇದೋ ಇವಾಗ ಬರುತ್ತೆ ನೋಡು ಅಂತ ಹೇಳ್ಬಿಟ್ಟು ಅಲ್ಲಿರೋ ತರಕಾರಿನ ಎಲೆಗಳನ್ನ ಸೊಪ್ಪುಗಳನ್ನೆಲ್ಲ ಅವ್ನ ಮೇಲೆ ಹಾಕ್ಬಿಡ್ತಾರೆ. ಅದಾದ್ಮೇಲೆ ಎಲ್ಲೋದ್ರೂ ಒದೆ ತಿನ್ನೋದೇ ಆಗೋಯ್ತಲ್ಲ ನಮ್ ಬದುಕು ಅಂತ ಹೇಳ್ಬಿಟ್ಟು ಫೀಲ್ ಮಾಡ್ಕೊಂಡಂಗೆ ಮನೆ ಕಡೆ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ನಮ್ ಹೀರೋನು ಜೊತೆಗೆ ಬರ್ತಾ ಇರ್ತಾಳಲ್ವಾ, ಅಲ್ಲಿ ಸ್ಟ್ರೀಟ್ ಅಲ್ಲಿ ಯಾವ್ದೋ ಒಂದು ಅಂಗಡಿಯಲ್ಲಿ ಒಂದು ಗೊಂಬೆಗೆ ಒಂದು ರೆಡ್ ಕಲರ್ ಡ್ರೆಸ್ ನ ಹಾಕಿರ್ತಾರೆ. ತುಂಬಾನೇ ಚೆನ್ನಾಗಿರುತ್ತೆ. ಅದನ್ನ ಹಂಗೆ ಗ್ಲಾಸ್ ಹತ್ರ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. 2000 ಡ್ರೆಸ್ ಹಿಂಗಪ್ಪ ತಗೊಳ್ಳೋದು ಇಂಥದ್ದೆಲ್ಲ ನಾನು ಹಾಕಕ್ಕೆ ಆಗಲ್ವಾ ಅಂತ ನೋಡ್ತಾ ಇರುವಾಗ ನಮ್ ಹೀರೋ ಹೇಳ್ತಾನೆ, ಅದನ್ನ ಹತ್ರ ನಿಂತ್ಕೊಂಡು ನೋಡೋ ಟೈಮ್ ಅಲ್ಲಿ ಒಳಗಡೆ ಹೋಗೋದನ್ನ ತಗೊಂಡೇ ಬಂದ್ಬಿಡ್ಬೋದಲ್ಲ ಅಂದಾಗ ಇವಳು ಹೇಳ್ತಾಳೆ, ನಾನ್ ನಿಂತರ ಅಮ್ಮ ಭಯ ಅಲ್ಲಪ್ಪ, ಅಮ್ಮ ಸಂಪಾದನೆ ಎಲ್ಲ ನಾನ್ ಬದುಕೋದಿಲ್ಲ, ನಿಮ್ಗೇನು ಚೆನ್ನಾಗಿ ದುಡ್ಡಿರೋರು ನಾನ್ ನನ್ ಕಾಲ್ ಮೇಲೆ ನಿಂತ್ಕೊಳ್ತೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡು ನಮ್ ಹೀರೋ ಏನ್ ದುಡ್ಡಿರೋರು ಅಂತ ಹೇಳ್ಬಿಟ್ಟು ಹಂಗೆ ನಮ್ ಹೀರೋನ ಎತ್ತಿ ಹೆಗಲ್ ಮೇಲೆ ಹಾಕೊಂಡು ಅಂಗಡಿ ಒಳಗಡೆ ಹೋಗ್ಬೇಕು ಅಂತ ನೋಡ್ತಾನೆ. ಆದ್ರೆ ನಮ್ ಹೀರೋಯಿನ್ ಬಿಡೋ ತರ ಇಲ್ಲ. ಅಲ್ಲಿರೋ ಎಂಟ್ರೆನ್ಸ್ ಡೋರ್ ನಾಗೆ ಗಟ್ಟಿಯಾಗಿ ಹಿಡ್ಕೊಂಡು ನಿಂತಿರ್ತಾಳೆ. ನಮ್ ಹೀರೋಗಂತವಳು ಎತ್ಕೊಂಡು ಆಗ್ತಾ ಇಲ್ಲ. ಟಕ್ಕಂತ ಕೆಳಗಡೆ ಬಿಟ್ಬಿಟ್ಟು ಇವಾಗ ಅವ್ನ್ಗೊಂದ್ ನಿಮಿಷ ನೆನಪು ಬರೋದು, ಹೌದು ಈ 2000 ಡ್ರೆಸ್ ತಗೊಳಕ್ಕೆ ನೀನ್ ಇಷ್ಟು ಯೋಚನೆ ಮಾಡ್ತಾ ಇದೆಯಲ್ಲ, ಅವತ್ತು ನಾನೊಂದ್ ಡ್ರೆಸ್ ನ ಅರ್ಧ ಹಾಕ್ಬಿಟ್ಟೆ, ಅದ್ 5000 ಅಂತ ಹೇಳ್ಬಿಟ್ಟು ನನ್ನ ಹತ್ರ ದುಡ್ಡು ತಗೊಂಡೆ ಅಲ್ವಾ, ಅದೇನ್ ಲೆಕ್ಕ ಅಂದಾಗ ಇವಳು ಹೇಳ್ತಾಳೆ, ಹೌದು ನಿನ್ಗೆ ನಂಬರ್ಸ್ ಎಲ್ಲ ನೆನ್ಪಿರಲ್ಲ ಅಂತ ಹೇಳ್ದೆ, ಅದು ಮಾತ್ರ ಹೆಂಗ್ ನೆನ್ಪಿರುತ್ತೆ, ನನ್ನೇ ಯಾಮರ್ಸಕ್ ನೋಡ್ತೀಯಾ ಹೋಗೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ನೋಡ್ತಾಳೆ. ಆದ್ರೆ ನಮ್ ಹೀರೋ ಬಿಡೋ ತರ ಇಲ್ಲ. ಸ್ಟ್ರೇಟ್ ಆಗಿ ಮನೆಗ್ ಬಂದವನು ಕಬರ್ಡ್ ಓಪನ್ ಮಾಡ್ಬಿಟ್ಟು ಆ ಡ್ರೆಸ್ ಏನಂತ ಹೇಳ್ಬಿಟ್ಟು ನೋಡೇ ಬಿಡೋಣ ಅಂತ, ಅಂದ್ರೆ ಅದ್ ಯಾವ ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟು ನೋಡ್ಬೇಕು ಅಂತ ಡ್ರೆಸ್ ನ ಓಪನ್ ಮಾಡಿ ನೋಡ್ತಾನೆ. ಆ ಡ್ರೆಸ್ ಮೇಲೆ ನೋಡಿದ್ರೆ ಏನೋ 60 ರೂಪಾಯಿ ಟ್ಯಾಗ್ ಹಾಕಿರ್ತಾರೆ. ಅಷ್ಟೇ ಅಲ್ಲ ಅದ್ ಯಾವ್ದೋ ಸ್ಟ್ರೀಟ್ ಅಲ್ಲಿ ತಗೊಂಡಿರೋ ಬಟ್ಟೆ ಅಂತ ಗೊತ್ತಾಗುತ್ತೆ. ಇದನ್ನ ಗೊತ್ತಾದ್ಮೇಲೆ ಅವನೇ ಟೆನ್ಷನ್ ಆಗ್ಬಿಡ್ತಾನೆ. ಈ ತರ ಯಾಮರ್ಸಿ ನನ್ನ ಹತ್ರ ದುಡ್ಡು ತಗೊಂಡಿದ್ಯಾ ನೀನು, ನನ್ನೇ ಯಾಮರ್ಸ್ತೀಯ ನೀನು, ಅಯ್ಯೋ ಪಾಪಿ ಅಂತ ಹೇಳ್ಬಿಟ್ಟು ಬೈತಾ ಇದ್ರೆ ನಮ್ ಹೀರೋಯಿನ್ ಹೇಳ್ತಾಳೆ, ಸಾರಿಪಾ ನಾನೇನ್ ಬೇಕಂತ ಮಾಡಿಲ್ಲ, ನನ್ಗೆ ಹತ್ರ ಅಲರ್ಜಿ ಬಂದಿರೋದ್ರಿಂದ ನನ್ ಕೆಲ್ಸ ಹೋಯ್ತು, ಹಿಂಗಾದ್ರೂ ನನ್ ಜೀವನ ನಡ್ಸಕ್ ದುಡ್ಡು ಬೇಕಲ್ವಾ, ಅದಕ್ಕೋಸ್ಕರನೇ ನನ್ನ ಹತ್ರ ದುಡ್ಡು ತಗೊಂಡಿದ್ದು, ಒಂದಿನ ದುಡ್ಡನ್ನ ವಾಪಸ್ ಕೊಟ್ಬಿಡ್ತೀನಿ ಅಂದಾಗ ಇವ್ನು ಹೇಳ್ತಾನೆ, ಒಂದಿನ ಎಲ್ಲ ಆಗಲ್ಲ, ನನ್ಗೆ ಇವಾಗೆ ನನ್ ದುಡ್ಡು ಬೇಕು ಅಂದಾಗ ಅವ್ಳು ಹೇಳ್ತಾಳೆ, ಇವಾಗ ಅಂದ್ರೆ ನಾನು ಇಲ್ಲಿಂದ ತಂದು ಕೊಡ್ಲಿ, ನನ್ನ ಹತ್ರ ದುಡ್ಡಿಲ್ಲ ಅಂದ್ರೆ ಅದೆಲ್ಲ ನಂಗೆ ಗೊತ್ತಿಲ್ಲ, ನನ್ ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಅವಳು ನಂಗೆ ಎತ್ಕೊಂಡು ರೂಮ್ ಕಡೆ ಹೋಗಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಏನಂದ್ರೆ ಅವತ್ತ ಟೆಡಿ ಬೇರ್ ನ ಇಟ್ಕೊಂಡು ಒಂದ್ ಸ್ಮ್ಯಾಕ್ ಎಲ್ಲ ಹಾಕಿರ್ತಾನಲ್ಲ, ಇವತ್ತು ಇವಳನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡಿ ಸ್ಮ್ಯಾಕ್ ಹಾಕ್ಬೇಕು ಅಂತ ಟ್ರೈ ಮಾಡ್ಬಿಟ್ಟಿರ್ತಾನೆ. ಆದ್ರೆ ಬೆಡ್ ಹತ್ರ ಎತ್ಕೊಂಡು ಹೋಗೋನು ಕಾಲ್ ತಡ್ಕಿ ಇಬ್ರು ಹಂಗೆ ಬೆಡ್ ಮೇಲೆ ಬಿದ್ಬಿಡ್ತಾರೆ. ಇದನ್ನ ನೋಡ್ಬಿಟ್ಟು ನಮ್ ಹೀರೋಯಿನ್ ಹೇಳ್ತಾಳೆ, ನೋಡು ನನ್ಗೆ ಕುಂಫು ಕರಾಟೆ ಎಲ್ಲ ಬರುತ್ತೆ, ನನ್ನ ಹತ್ರ ಏನಾದ್ರು ಅಡ್ವಾಂಟೇಜ್ ತಗೊಳಕ್ ನೋಡಿದ್ರೆ ಅಷ್ಟೇ ಆಮೇಲೆ ನಿನ್ನ ಅಂತ ಹೇಳ್ತಾಳೆ. ಅದಕ್ಕೆ ಇವ್ನು ಹೇಳ್ತಾನೆ, ಏನು ಫಸ್ಟ್ ಆಫ್ ಆಲ್ ನಿನ್ ಮುಖನ ನಿನ್ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ, ಅಡ್ವಾಂಟೇಜ್ ತಗೊಳ್ತಾರಂತೆ, ಮರ್ಯಾದಾಗ ಒಳಗಡೆನೆ ಬಿದ್ದಿರು ಅಂತ ಹೇಳ್ಬಿಟ್ಟು ಹೊರಗಡೆ ಬಂದು ಡೋರ್ ನ ಲಾಕ್ ಮಾಡ್ಬಿಡ್ತಾನೆ. ಅವಳಂತೂ ತುಂಬಾ ಕಿರ್ಚ್ಕೊಳ್ತಾಳೆ, ಡೋರ್ ಓಪನ್ ಮಾಡು, ಕೀ ಕೊಟ್ಬಿಡು, ಡೋರ್ ಓಪನ್ ಮಾಡು ಅಂತ. ಆದ್ರೆ ಅನ್ನೋದೆಲ್ಲ ಕಿವಿಗೆ ಹಾಕೊಳ್ಳೋ ತರ ಇಲ್ಲ, ಹೋಗ್ಬಿಟ್ಟು ಸೇಫ್ ಆಗಿ ಸೋಫಾ ಮೇಲೆ ಸೆಟ್ಲ್ ಆಗ್ಬಿಡ್ತಾನೆ. ಅಷ್ಟೇ ಬೆಳಗ್ಗೆ ಎದ್ದಿದ ತಕ್ಷಣ ಅವಳೊಂದೇ ಕೂಗ್ತಾ ಇರ್ತಾಳೆ, ಡೋರ್ ಓಪನ್ ಮಾಡೋ, ಎದಳ ಮೇಲೆ ಡೋರ್ ಓಪನ್ ಮಾಡೋ ಅಂತ. ಇವ್ನು ಏನ್ ಇವಳು ಹಿಂಗ್ ಕುಕ್ಕೊಂತ ಇದ್ದಾಳೆ ಅಂತ ಹೇಳ್ಬಿಟ್ಟು ಡೋರ್ ಓಪನ್ ಮಾಡಿದ್ರೆ ಎದ್ದು ಬಿದ್ದು ಟಾಯ್ಲೆಟ್ ಒಳಗಡೆ ಓಡೋಗ್ತಾಳೆ. ಅದೇ ಟೈಮ್ಲಿ ನಮ್ ಹೀರೋಯಿನ್ಗೆ ಒಂದು ಕಾಲ್ ಬರುತ್ತೆ, ಯಾರೋ ಎಡಿಟರ್ ಅಂತ ಮಾಡಿರ್ತಾರೆ. ಇವ್ನು ಹೇಳ್ತಾನೆ, ಯಾರೋ ಎಡಿಟರ್ ಅಂತ ಕಾಲ್ ಮಾಡಿದ್ದಾರೆ ಅಂತ. ಹೀರೋಯಿನ್ ಬಂದು ಫೋನ್ ಮಾತಾಡ್ತಾಳೆ. ಅದೇ ಫುಲ್ ಸಂತೋಷ ಆಗ್ಬಿಡ್ತಾಳೆ. ಇವ್ನು ಕೇಳ್ತಾನೆ, ಏನ ಸಂತೋಷವಾಗಿದ್ಯಾ ಅಂದಾಗ ಇವಳು ಹೇಳ್ತಾಳೆ, ರೈಟರ್ಸ್ ಗೆಲ್ಲ ಈಗ ಸಬ್ಮಿಟ್ ಒಂದ್ ಇಟ್ಟಿದಾರಂತೆ, ಯಾರಿಗೂ ಈಸಿಯಾಗಿ ಅಲ್ಲಿ ಹೋಗೋದಕ್ಕೆ ಇನ್ವಿಟೇಷನ್ ಎಲ್ಲ ಕೊಡೋದಿಲ್ಲ, ಆ ಜಾಗಕ್ಕೆ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬರ್ತಾರೆ, ಅವ್ರನ್ನೆಲ್ಲ ನೋಡೋ ಚಾನ್ಸ್ ನನಗ್ ಸಿಕ್ಕಿದೆ, ನನ್ನನ್ನು ಈ ಸತಿ ಇನ್ವೈಟ್ ಮಾಡಿದಾರೆ ಅಂತ ತುಂಬಾ ಸಂತೋಷ ಪಟ್ಬಿಡ್ತಾಳೆ. ಅದಕ್ಕೆ ಇವ್ನು ಹೇಳ್ತಾನೆ, ಓ ಇದಕ್ ಸಂತೋಷ ಪಡ್ತಾ ಇದ್ಯಾ, ಅದಕ್ ಮುಂಚೆ ನೀನ್ ಇಲ್ಲಿಂದ ಹೋಗ್ಬೇಕಲ್ವಾ, ನಾನ್ ಬಿಡಲ್ವಲ್ಲ ಅಂತ ಹೇಳ್ಬಿಟ್ಟು ಕೀನ ತೋರಿಸ್ತಾನೆ. ಅವಳು ಹೇಳ್ತಾಳೆ, ರಾತ್ರಿ ನನ್ನ ರೂಮ್ ಅಲ್ಲಿ ಹಾಕಿದ್ದಕ್ಕೆ ಕೀ ತೋರಿಸ್ದೆ, ಇವಾಗ ನನ್ನ ರೂಮ್ ಇಂದ ಹೊರಗಡೆ ಬಂದಿದ್ದೀನಲ್ಲ, ಈಗೇನ ಕೀ ತೋರಿಸ್ತಾ ಇದೀಯಾ ಅಂದಾಗ ಅವ್ನು ಹೇಳ್ತಾನೆ, ರೂಮ್ ಇಂದ ಏನೋ ಹೊರಗಡೆ ಬಂದೆ, ಆದ್ರೆ ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕಲ್ಲ, ಅದಕ್ಕೆ ನನ್ನ ಹತ್ರ ತಾನೇ ಇದೆ, ಡೋರ್ ಓಪನ್ ಮಾಡಿದ್ರೆ ನೀನ್ ಹೋಗಕ್ಕಾಗೋದು ಅಂದಾಗ ಇವಳು ಹೇಳ್ತಾಳೆ, ನೋಡಪ್ಪ ಶಾ ಗುಡ್ ಬೈ ಅಲ್ವಾ ನೀನು, ಕೀ ಕೊಟ್ಬಿಡಪ್ಪ ಅಂತ ಹೇಳ್ಬಿಟ್ಟು ಅವನಿಂದನೇ ಸುತ್ತಾ ಇರ್ತಾಳೆ. ಅವನಂತೂ ಕೀ ಕೊಡೋ ತರ ಇಲ್ಲ. ಈಗ ಹಂಗೆ ಕೋಪ ಪಟ್ಟವಳು ಅವನ ಮೇಲೆ ಹಂಗೆ ಹತ್ತಿ ಕೂತ್ಕೊಂಡು ಕೀ ಕಿತ್ಕೊಳ್ಳಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಆ ಟೈಮಲ್ಲಿ ಪಕ್ಕದ ಮನೆ ಆಂಟಿ ಮೇಲಿಂದ ಬಗ್ ನೋಡಿದವ್ರು ಹೇಳ್ತಾಳೆ, ಅಯ್ಯೋ ತಪ್ಪಾದ ಟೈಮಲ್ಲಿ ಇಲ್ಲಿ ಬಂದ್ಬಿಟ್ನಾ, ನೋಡ್ಬಾರೋದನ್ನ ನೋಡ್ಬಿಟ್ನ ಅಂದಾಗ ಇವಳು ಹೇಳ್ತಾಳೆ, ಅಯ್ಯೋ ಆಂಟಿ ಅದೆಲ್ಲ ಏನು ಇಲ್ಲ, ಈ ನನ್ ಮಗ ಡೋರ್ ಓಪನ್ ಮಾಡಕ್ಕೆ ಕೀ ಕೊಡ್ತಾ ಇಲ್ಲ, ಅವ್ನ್ ಪ್ಯಾಂಟ್ ಅಲ್ಲಿ ಹಾಕೊಂಡ್ಬಿಟ್ಟಿದ್ದಾನೆ, ಇರಿ ಬರ್ತೀನಿ ಅಂತ ಹೇಳ್ಬಿಟ್ಟು ನೈಸಾಗಿ ನಮ್ ಹೀರೋನ ಕರ್ಕೊಂಡೋಗ ಒಂದ್ ಜಾಗದಲ್ಲಿ ಕೂರ್ಸ್ಬಿಟ್ಟು ಅವ್ನಿಗೊಂದ್ ಕಾರ್ಡ್ ನ ತೋರಿಸ್ಬಿಟ್ಟು
ಕೊಟ್ಬಿಟ್ಟು ಹೇಳ್ತಾಳೆ, ನೋಡು ಈ ಕಾರ್ಡ್ ನ ನೀನ್ ಬೇಕಂದ್ರೆ ಯೂಸ್ ಮಾಡ್ಕೋ, ಆದ್ರೆ ಕೀ ಮಾತ್ರ ಕೊಟ್ಬಿಡು ಅಂತ. ಅವನು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಆ ಕಾರ್ಡ್ ನ ತಗೊಳ್ತಾನೆ. ಈ ಕಡೆ ಇವಳು ಕೂಡ ಆ ಸಮಿಟ್ ನಡೆಯೋ ಜಾಗಕ್ಕೆ ಹೋಗಿರ್ತಾಳೆ. ಅಲ್ಲಿ ನೋಡಿದ್ರೆ ಭಯಂಕರ ದೊಡ್ಡವರೆಲ್ಲ ಬಂದಿರ್ತಾಳೆ. ಇವಳಂತೂ ತುಂಬಾನೇ ಖುಷಿಯಾಗಿರ್ತಾಳೆ. ಇವಳೇ ವಾಲಂಟಿಯರ್ ಆಗಿ ಹೋಗ್ಬಿಟ್ಟು ಅಲ್ಲಿರೋರೆಲ್ಲ ಮಾತಾಡಿಸ್ತಾಳೆ. ಬಟ್ ಯಾರು ಇವಳಿಗೆ ರಿಪ್ಲೈ ಮಾಡೋ ತರ ಇಲ್ಲ. ಏನಪ್ಪಾ ಇದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋ ಟೈಮಲ್ಲಿ ನಮ್ ಹೀರೋ ಕಾಲ್ ಮಾಡ್ತಾನೆ ಇರ್ತಾನೆ. ಇವಳಿಗೆ ಒಂದ್ ಕಡೆ ಟೆನ್ಷನ್ ಆಗ್ಬಿಟ್ಟು ಯಾಕೋ ನಾನು ಈ ತರ ಸಾಯಿಸ್ತಾ ಇದ್ಯಾ, ಏನಕ್ಕೋ ಹಂಗ್ ಫೋನ್ ಮಾಡ್ತಾ ಇದೀಯಾ ಅಂದಾಗ ಇವ್ನು ಹೇಳ್ತಾನೆ, ನನ್ಗೆ ನಿನ್ ನಿಪ್ ಸೈಜ್ ಫೋಟೋ ಬೇಕು, ಬೇಗ ಕಳ್ಸು ಅಂದಾಗ ಇವಳು ಹೇಳ್ತಾಳೆ, ಏಯ್ ನಿನ್ ತಲೆ ಕಿಲೆಗೆ ಇಟ್ಟಿದ್ಯಾ, ನಾನು ಯಾವ ಜಾಗದಲ್ಲಿ ಇದೀನಿ ಗೊತ್ತಾ, ನಾನು ಹೆಂಗೋ ಕಳ್ಸಕ್ ಆಗುತ್ತೆ ಅಂದಾಗ, ನೀನ್ ಏನಾದ್ರೂ ಇವಾಗ ಫೋಟೋ ಕಳ್ಸಿಲ್ಲ ಅಂದ್ರೆ ನಿನ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ಇರೋ ಮಿನಿಮಮ್ ಬ್ಯಾಲೆನ್ಸ್ ಎಲ್ಲ ಖಾಲಿ ಮಾಡ್ಬಿಡ್ತೀನಿ, ಪರವಾಗಿಲ್ವಾ ಅಂದಾಗ, ಇದೋ 2 minutes ಅಲ್ಲಿ ಕಳಿಸ್ತೀನಿ ಇರೋ ಅಂತ ಹೇಳ್ಬಿಟ್ಟು ಅಲ್ಲಿರೋ ಒಂದ್ ಅಣ್ಣ ಕೆಲ್ ಫೋನ್ ಕೊಟ್ಬಿಟ್ಟು, ಅಣ್ಣ ಒಂದೇ ಒಂದ್ ಫೋಟೋ ತೆಗೀರಿ ಅಂತ ಹೇಳಿ ಅಲ್ಲಿರೋ ಒಂದು ಟೇಬಲ್ ಮೇಲೆ ಹತ್ ನಿಂತ್ಕೊಳ್ತಾಳೆ. ಯಾರು ಇವಳ ನೋಡ್ತಾ ಇಲ್ಲ ಅಂತ ಅನ್ಕೊಂಡು ಹತ್ ನಿಂತ್ಕೊಂಡು ಹಂಗೆ ಫೋಟೋಗೆ ಫೋಸ್ ಕೊಡ್ತಾ ಇರ್ತಾಳೆ. ಆದ್ರೆ ಅಲ್ಲಿ ಮೈಕಲ್ ಒಂದ್ ಮೇಡಮ್ ಮಾತಾಡ್ತಾ ಇರ್ತಾರಲ್ವಾ, ಅವ್ರು ಅದನ್ನ ನೋಡ್ಬಿಡ್ತಾರೆ. ತುಂಬಾನೇ ಕೋಪ ಬರುತ್ತೆ. ಆದ್ರೆ ಪಾಪ ಮಾತಾಡ್ತಾ ಇದಾರಲ್ವಾ, ಅದಕ್ಕೆ ಅವಳನ್ನ ಬೈಯಕ್ ಆಗ್ತಾ ಇಲ್ಲ. ಇವಳು ನೋಡಿದ್ರೆ ಫೋಟೋನೆಲ್ಲ ಕಳಿಸ್ ನೋಡ್ತಾಳೆ. ನಮ್ ಹೀರೋ ಏನ್ ಮಾಡ್ತಿದ್ದಾನೆ ಅಂತ ಗೊತ್ತಿಲ್ಲ. ಫೋಟೋ ನೋಡ್ಬಿಟ್ಟು ಪಾಸ್ವರ್ಡ್ ನ ಹಾಕ್ತಾ ಇದ್ದಾನೆ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡಕ್ಕೆ. ಆದ್ರೆ ಪಾಸ್ವರ್ಡ್ ತಗೊಳ್ತಾ ಇಲ್ಲ. ಅವ್ನ್ ಮತ್ತೆ ಹೀರೋಯಿನ್ ಗೆ ಕಾಲ್ ಮಾಡ್ತಾನೆ, ಏಯ್ ಕರೆಕ್ಟ್ ಆಗಿ ಫೋಟೋ ಕಳ್ಸು, ಇವಾಗೂ ಪಾಸ್ವರ್ಡ್ ತಪ್ಪಾಗೆ ಬರ್ತಾ ಇದೆ ಅಂದ್ರೆ ಇವಳಿಗೆ ಏನ್ ಅರ್ಥ ಆಗ್ತಾ ಇಲ್ಲ. ಏಯ್ ನಾನ್ ಕಳ್ಸಿರೋ ಫೋಟೋಗೂ ನಿನ್ ಪಾಸ್ವರ್ಡ್ ಏನೋ ಸಂಬಂಧ ಅಂದಾಗ ಇವ್ನ್ ಹೇಳ್ತಾನೆ, ನೀನ್ ಇಪ್ಸೈಸ್ ಫೋಟೋನೇ ನಾನು ಪಾಸ್ವರ್ಡ್ ಆಗಿ ಇಟ್ಕೊಂಡಿರೋದು ಅಂತ ಏನೋ ಹೇಳ್ತಾ ಇದೀಯಾ, ಕ್ಲಿಯರ್ ಆಗಿ ಹೇಳೋ ಅಂದಾಗ ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ, ಇವನ ಕ್ರೆಡಿಟ್ ಕಾರ್ಡ್ ನ ಆಕ್ಟಿವೇಟ್ ಮಾಡೋದಕ್ಕೆ ಕಸ್ಟಮರ್ ಕೇರ್ ಗೆ ಕಾಲ್ ಮಾಡಿದಾಗ ಒಂದು 6 digit ಅಲ್ಲಿ ಪಾಸ್ವರ್ಡ್ ನ ಸೆಟ್ ಮಾಡಕ್ ಹೇಳಿರ್ತಾರೆ. ಆದ್ರೆ ಇವನ್ಗೆ 3 ನಂಬರ್ ಮೇಲೆ ನೆನ್ಪಿಟ್ಕೊಳಕ್ ಆಗಲ್ವಲ್ಲ, ಅದಕ್ಕೆ ಸ್ಮಾರ್ಟ್ ಆಗಿ ಯೋಚನೆ ಮಾಡ್ತೀನಿ ಅನ್ನೋ ಹೆಸರಲ್ಲಿ ಹೀರೋಯಿನ್ ಲ್ಯಾಪ್ಟಾಪ್ ಅಲ್ಲಿ ಅವಳು ಇದಕ್ಕೂ ಮುಂಚೆ ಲಿಫ್ಟ್ ಅಲ್ಲಿ ತೆಗ್ದಿರ್ತಾಳಲ್ಲ ಆ ಫೋಟೋನ ನೋಡ್ಬಿಟ್ಟು, ನಾವ್ ಒಬ್ಬರನ್ನ ನೋಡಿದ್ರೆ ಸಾಕಲ್ವಾ, ಸೈಜ್ ಎಲ್ಲ ಕರೆಕ್ಟ್ ಆಗಿ ಹೇಳ್ಬಿಡ್ತೀವಲ್ಲ ಅಂತ ಒಂದ್ ಅಂದಾಜ್ ಮೇಲೆ 90 60 90 ಅಂತ ಹೇಳ್ಬಿಟ್ಟು ಪಾಸ್ವರ್ಡ್ ನ ಸೆಟ್ ಮಾಡಿರ್ತಾನೆ. ಆದ್ರೆ ಈಗ ಅದು ತಪ್ಪಾಗಿ ಬರ್ತಾ ಇದೆ. ಇವ್ನು ಹೇಳ್ತಾನೆ, ಆದ್ರೆ ಇವಾಗ ತಪ್ಪಾಗಿ ಬರ್ತಾ ಇದೆ ಅಂದಾಗ ಹೀರೋಯಿನ್ ಗೆ ಸರ್ ಅಂತ ಹತ್ತತ್ತೆ. ಅಯ್ಯೋ ಮೆಂಟಲ್ ನನ್ ಮಗನೆ, ನಿನ್ ಕೈಲಿ ಸಿಕ್ಕಾಕೊಂಡು ನಾನ್ ಪಡ ಕಷ್ಟ ಇದೆಯಾ, ಅಯ್ಯೋ ಅಂದ್ಬಿಟ್ಟು ನಾನ್ ಇವತ್ತು ಇನ್ನರ್ಸ್ ಹಾಕಿಲ್ಲ, ಅದಕ್ಕೆ ಆ ಸೈಜ್ ಬರ್ತಾ ಇದೆ, ನನ್ ಸೈಜ್ ಇದೆ ಅಂತ ಹೇಳ್ಬಿಟ್ಟು ಜೋರಾಗಿ ಹೇಳ್ತಾಳೆ. ಇವಳು ಹೇಳೋ ಟೈಮಲ್ಲೇ ಮೈಕ್ ಕೂಡ ಆಫ್ ಆಗಿರುತ್ತೆ. ಎಲ್ಲರೂ ಈಗ ಹಂಗೆ ಅವಳನ್ನೇ ನೋಡ್ತಾ ಇರ್ತಾರೆ. ಇವಳು ಅದನ್ನ ಗಮನಿಸ್ಬಿಟ್ಟು ಇವಳಿಗೆ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯಯ್ಯೋ ನಾನ್ ಸುಮ್ನೆ ಹೇಳ್ದೆ, ನಾನು ಒಳಗಡೆ ಎಲ್ಲ ಹಾಕೊಂಡೇ ಬಂದಿದೀನಿ ಅಂತ ಹೇಳ್ತಾಳೆ. ಈ ಕಡೆ ನಮ್ ಹೀರೋಗೆ ಸಂತೋಷ ಆಗೋಯ್ತು. ಅತ್ತಾನೆ ನಾನ್ ಯಾವಾಗ ಏನೇ ಅನ್ಕೊಂಡ್ರು ಕೂಡ ಕರೆಕ್ಟ್ ಆಗಿ ಆಗತ್ತೆ ಅಂತ ಹೇಳ್ಬಿಟ್ಟು ಪಾಸ್ವರ್ಡ್ ಎಲ್ಲ ಹಾಕಿ ಅಂದ್ರೆ ಕರೆಕ್ಟ್ ಆಗಿ ಪಾಸ್ವರ್ಡ್ ಎಲ್ಲ ಕೊಟ್ಬಿಡ್ತಾನೆ. ಇದಾದ್ಮೇಲೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳ ಫಂಕ್ಷನ್ ಮುಗಿಸಿ ಬರ್ಬೇಕಾದ್ರೆ ಹಂಗೆ ಸಖತ್ ಕೋಪದಲ್ಲೇ ಬರ್ತಾಳೆ. ಏಷಾ ಎಲ್ಲೋ ಇದೆಯಾ ಅಂತ ಹೇಳ್ಬಿಟ್ಟು ಒಳಗಡೆ ಬಂದವಳು ನೋಡಿದ್ರೆ ನಮ್ ಹೀರೋ ಹಂಗೆ ರೊಮ್ಯಾಂಟಿಕ್ ಹೀರೋ ತರ ಪೋಸ್ ಕೊಟ್ಕೊಂಡು ಆ ಕಡೆ ನಿಂತಿರ್ತಾನೆ, ಕೈಯಲ್ಲಿ ಒಂದು ವೈನ್ ಗ್ಲಾಸ್ ನೆಲ್ಲ ಇಟ್ಕೊಂಡು. ಇದನ್ನ ನೋಡಿ ನಮ್ ಹೀರೋಯಿನ್ ಗೆ ಏನ್ ಅರ್ಥ ಆಗ್ತಾ ಇಲ್ಲ. ಅದ್ರಲ್ಲಿ ಇವಳನ್ನ ನೋಡಿದ ತಕ್ಷಣ ಅವನು ಬೇಬಿ ಮನೆಗ್ ಬಂದ್ಬಿಟ್ಟ ಅಂತ ಕೇಳ್ತಾನೆ. ಇವಳ ಚೊಪ್ಲಿ ಏನೋ ಬೇಬಿ ಅಂತ ಇದೆಯಾ ಅಂತ ಹೇಳ್ಬಿಟ್ಟು ಬೈದಾಗ ಅವನು ಫಸ್ಟ್ ಡೋರ್ ಕ್ಲೋಸ್ ಮಾಡು ಅಂತ ಹೇಳ್ತಾನೆ. ನಮ್ ಹೀರೋಯಿನ್ ಗೆ ಏನು ಮಾತೇ ಬರ್ತಾ ಇಲ್ಲ. ಇಲ್ಲಿಗೆ ಫಸ್ಟ್ ಪಾರ್ಟ್ ತರ ಮುಗಿಸೋಣ, ಯಾಕಂದ್ರೆ ಮೂವಿ ಸ್ವಲ್ಪ ಲೆಂತ್ ಆಗಿ ಹೋಗ್ತಾ ಇರೋದ್ರಿಂದ ಟೈಮ್ ಸ್ವಲ್ಪ ಕಡಿಮೆ ಇರ್ಲಿ ಅಂತ ನಾನು 2 ಪಾರ್ಟ್ ಆಗಿ ಮಾಡಾಕ್ತಾ ಇದ್ದೀನಿ. ಹೇಳ್ಬೇಕಂದ್ರೆ ಈ S4 ವಾಯ್ಸ್ ಓವರ್ ಅನ್ನೋ ಚಾನೆಲ್ ಅಲ್ಲಿ ಬರೀ ಮೂವೀಸ್ ಮಾತ್ರನೇ ಬರೋದು. ಮೂವೀಸ್ ನಾನೇ ಲೆಂತ್ ಆಗಿ ಹೋಗೋ ಟೈಮಿಂಗ್ ನ ನಾನು ಕಟ್ ಮಾಡಿ 2 ಪಾರ್ಟ್ ಆಗಿ ಹಾಕ್ತೀನಿ. ಆದ್ರೆ ಸೀರೀಸ್ ಅಂದ್ರೆ ಎಪಿಸೋಡ್ ವೈಸ್ ಬರೋದನ್ನೆಲ್ಲ ನಾನು ಇನ್ನೊಂದ್ ಚಾನೆಲ್ ಅಂದ್ರೆ S4 ವಾಯ್ಸ್ ಓವರ್ ಸೀರೀಸ್ ಅನ್ನೋ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ 2 ಚಾನೆಲ್ಗೂ ಸಪೋರ್ಟ್ ಮಾಡಿ. ಇದೇ ತರ ಈ ಮೂವಿನ ಕಂಟಿನ್ಯೂಸ್ ಆಗಿ ನೋಡ್ಬೇಕಂದ್ರೆ ನಮ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.